ಒಬ್ಬರನ್ನ ಕಂಡುಹಿಡಿಬೇಕು, ನೀವು ಸಹಾಯ ಮಾಡ್ತೀರಾ? ನೈಬೇನ್, ಅವ್ನು ನನಗೆ ಬೇಕು. ನೀವು ನನಗೆ ಹೆಲ್ಪ್ ಮಾಡೋಕ್ಕಾಗತ್ತಲ್ವಾ? ನಾನು ತುಂಬ ದೂರದಿಂದ ಬಂದಿದ್ದೀನಿ. ಎಲ್ಲಿಂದ? ದ US, ನ್ಯೂಯಾರ್ಕ್. ಓ ಹೌದಾ? ಇಲ್ಲಿ ಬಂದಿರೋದೇ ಅವನ್ನ ಹುಡ್ಕಕ್ಕೆ. ಏನಕ್ಕೆ? ಅದು ಪರ್ಸ್ನಲ್ ಮ್ಯಾಟ್ರ್. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿನ್ನ ಹತ್ರ? ಹೆಸರು ಮತ್ತು ಫೋಟೋ ಅಷ್ಟೇ ಇರೋದು ನನ್ನ ಹತ್ರ. ನನಗೆ ಹೆಲ್ಪ್ ಮಾಡ್ತೀರಾ ಕ್ಯಾಪ್ಟನ್? ಎಸ್. ಇಲ್ಲೋಗಿ ಲಿಯಾನೋನ ಭೇಟಿ ಮಾಡಿ. ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಕ್ಯಾಪ್ಟನ್ ಟ್ಯಾನ್. ಹೇ, ಮಿಸ್ಟರ್ ಲೀ, ಕೆಲವೊಂದ್ಸಲ ಯಾರು ಕೇಳ್ತಾ ಇದಾರೆ ಅಂತ ಡಿಪೆಂಡ್ ಆಗುತ್ತೆ. ನನ್ನ ಹೆಸರು ಚಾಂಡ್ಲರ್. ಕ್ಯಾಪ್ಟನ್ ಟ್ಯಾನ್ ನಿನ್ನ ಡೀಟೇಲ್ಸ್ ಕೊಟ್ಟರು. ಅವ್ರು ನಿನ್ನ ಭೇಟಿ ಮಾಡೋಕ್ಕೆ ಹೇಳಿದ್ರು. ನಾಟ್ ಬ್ಯಾಡ್. ಇನ್ನೂ ಚೆನ್ನಾಗಿ ಆಡ್ಬೋದಿತ್ತಲ್ವಾ? ನೋಡೋಣ. ನೀವೆಲ್ಲಿಂದ ಬಂದಿರೋದು ಚಾಂಡ್ಲರ್? ಅಮೇರಿಕಾ. ದುಡ್ಡು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟು ದೂರ ಬಂದ್ರಾ? ನನ್ನ ಹತ್ರ ತುಂಬ ದುಡ್ಡಿದೆ, ಕಳ್ಕೊಳಕ್ಕೇನಿಲ್ಲ ಮಿಸ್ಟರ್ ಲೀ. ಏನಕ್ಕೆ ಖರ್ಚು ಮಾಡ್ತಾ ಇದ್ದೀರಾ? ನಾನೊಬ್ಬನ ಹುಡ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ಪರ್ಸ್ನಲ್. ಕ್ಯಾಪ್ಟನ್ ಟ್ಯಾನ್ ನೀವು ಹೆಲ್ಪ್ ಮಾಡ್ತೀರಾ ಅಂದರು. ಹೆಸರು ಮುಖ ಮಾತ್ರ ಇದೆ, ಬೇರೆ ಏನಿಲ್ವಾ? ಇಷ್ಟು ಸಾಕಾಗಲ್ವಾ? ಈ ಹೆಸರು ಮತ್ತೆ ಮುಖ ಒಬ್ಬಂದಂತ ಹೇಗೆ ನಂಬೋದು? ನನಗೀಗ ಅಷ್ಟೊಂದು ಡೀಪಾಗಿ ಹೋಗೋಕ್ಕಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನನ್ನ ಹುಡುಕಿದ ತಕ್ಷಣನೇ ನಿನ್ನ ಹತ್ರ ಕರ್ಕೊಂಡು ಬಂದುಬಿಡ್ತೀನಿ. ನೀನು ಸಾಯಿಸಲ್ಲ ಅಂತ ಏನು ಗ್ಯಾರಂಟಿ? ನನಗೆ ಗೊತ್ತಿರೋಂಗೆ ನಿಮ್ಮ ಕೈಯಲ್ಲಿ ಅವನ್ನ ಕಂಡುಹಿಡಿಯೋಕ್ಕಾಗಲ್ಲ. ಆದರೂ ನಾನು ನಿಮಗೆ ದುಡ್ಡು ಕೊಡ್ತೀನಿ, ಟ್ರೈ ಮಾಡಿ. ಸಾಕಾ?
ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ನಾನೇ ಗೆಲ್ತೀನಿ. ಹಾಗಾದರೆ ಇದು ನಿಮ್ಮ ಬೋನಸ್. ಬೋನಸ್ಸಾ? ಯಾಕೆ? ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನ ಜೊತೆ ನೀನು ಬರ್ತೀಯಾ? ಹೌದು, ಬರ್ತೀನಿ. ನಾನು ಆ ಥರ ಎಲ್ಲ ಕೆಲಸ ಮಾಡೋದಿಲ್ಲ ಮಿಸ್ಟರ್ ಚಾಂಡ್ಲರ್. ಅದಕ್ಕೆ ಬೋನಸ್ ಕೊಟ್ಟಿದ್ದು ಮಿಸ್ಟರ್ ಲೀ. ಇದು ನಿಮ್ಮೂರು US ಥರ ಅಲ್ಲ ಮಿಸ್ಟರ್ ಚಾಂಡ್ಲರ್. ಇದು US ಅಲ್ಲಿರೋ ಯಾವುದೋ ಟೌನ್ ಅಲ್ಲ, ಇದು ಏಷ್ಯಾ. ಒಬ್ಬ ಏಷ್ಯನ್ ಇನ್ನೊಬ್ಬ ಏಷ್ಯನ್ನ ಹುಡುಕೋದು, ಅದು ಏಷ್ಯನ್ ಸಿಟಿಲಿ, ಅದು ಬೇರೆ ವಿಷಯ. ಈ ಜಾಗದಲ್ಲಿ ನನ್ನನ್ನು ಒಬ್ಬ ಅಮೆರಿಕನ್ ಜೊತೆ ಓಡಾಡೋದು ನೋಡಿದ್ರೆ ಜನಗಳು ಇದ್ರ ಬಗ್ಗೆ ಬೇರೆ ಥರನೇ ಮಾತಾಡ್ತಾರೆ. ಆಮೇಲೆ ನನ್ನ ಹತ್ರ ಮಾತಾಡಲ್ಲ. ಸೊ ಹಾಗಾದರೆ ಗೇಮ್ ಓವರ್ ಮಿಸ್ಟರ್ ಲೀ. ಇಲ್ಲ ಅನ್ಕೋತೀನಿ. ಹೆಲ್ಪ್ ಮಾಡ್ತೀಯಾ? ಪ್ರಯತ್ನ ಪಡ್ತೀನಿ. ನಾಳೆ ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ ನನ್ನ ಬಂದು ಭೇಟಿಯಾಗಿ. ಅರ್ಥ ಆಯ್ತಾ? ಸರಿಯಾಗಿ 8 ಗಂಟೆಗೆ. ಅಲ್ಲಿ ಸಿಗ್ತೀನಿ. ಆಟ ಮುಗಿಯೋವರೆಗೂ ಇರಲ್ವಾ? ನಮ್ಮ ಆಟ ಇವಾಗ ಶುರು ಆಗಿದೆ ಮಿಸ್ಟರ್ ಲೀ. ಗುಡ್ ನೈಟ್. ನಾನು ಒಬ್ಬನ ಬಗ್ಗೆ ವಿಚಾರಿಸ್ಬೇಕು. ಸರಿ, ಫೋನ್ ಇಡು. ಗುಡ್ ಮಾರ್ನಿಂಗ್. ತುಂಬ ಹೊತ್ತಾಯ್ತಾ? ಈಗ ತಾನೇ ಬಂದೆ. ಬನ್ನಿ ಹೋಗೋಣ. ಹೌದು ಮಿಸ್ಟರ್ ಚಾಂಡ್ಲರ್, ನೀವು ಅಮೆರಿಕದಲ್ಲಿ ಎಲ್ಲಿರ್ತೀರಾ? ನ್ಯೂಯಾರ್ಕ್ ಸಿಟಿ. ನೀವು ನೋಡಿದ್ದೀರಾ? ಇಲ್ಲ, ಆದರೆ ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀನಿ. ಟೊರೊಂಟೊ ಎಲ್ಲ ವ್ಯಾಂಕ್ಯೂವರ್ ನೋಡಿರಬೇಕು. ಈ ನಡುವೆ ನ್ಯೂಯಾರ್ಕಲ್ಲಿ ಶೂಟ್ ಮಾಡ್ತಿಲ್ಲ. ನಾನು ಟೊರೊಂಟೋಗೆ ಬಂದಿದ್ದೀನಿ, ಆದರೆ ನ್ಯೂಯಾರ್ಕ್ ಥರ ಇಲ್ಲ. ಸಿನಿಮಾಲ್ ಹಾಗೇ ಇರುತ್ತೆ. ನೀವು ಡ್ರೈವಿಂಗ್ ಯಾವಾಗಲೂ ಸ್ಲೋನೇನಾ? ಇಲ್ಲ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಓಕ್ಗೆ ಹೋಗ್ತಾ ಇದ್ದೀವಿ. ವರ್ಕ್ಗ? ಇಲ್ಲ, ಓಕ್. ನಿಮ್ಮ ಲಿನ್ ಹ್ಯಾಬಿನ್ಗೆ ತುಂಬ ರೆಕಾರ್ಡ್ಸ್ ಇರೋ ಥರ ಇದೆ. ಸಾಲ ಹಂಚೋದು ಮತ್ತು
ಈ ಥರ ತುಂಬ ಬಿಸ್ನೆಸ್ ಇರಬೇಕಲ್ಲ ಅವನಿಗೆ. ಇದೆಲ್ಲ ಕೇಳ್ತಿದ್ರೆ ನಿಮಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವಾ? ಮುಂದೆ ಹೇಳಿ. ಅವನು ಟಾಮಿ ಚಾನ್ಸ್ ಗುಂಪು ಜೊತೆನೇ ಓಡಾಡ್ತಾ ಇದ್ದ. ಟಾಮಿ ಚಾನ್? ಅವನೊಬ್ಬ ಗ್ಯಾಂಗ್ಸ್ಟರ್. ಈಗ ಚಾನ್ಸ್ ಗುಂಪು ಸೌತ್ ಡಿಸ್ಟ್ರಿಕ್ಟಲ್ಲಿದೆ. ನೆಕ್ಸ್ಟ್ ಅಲ್ಲಿಗೇನೆ ಹೋಗ್ತಿರೋದು? ಇವಾಗಲ್ಲ, ಅವನಿಗೊಬ್ಬ ಪಾರ್ಟ್ನರ್ ಇದ್ದಾನೆ. ಅವನ ಹೆಸರು ಬಾಬಿ ಚಿನ್. ಅವ್ನು ಗೊತ್ತಾ ನಿಮಗೆ? ಲೈಟಾಗಿ. ಅವ್ನಿಗೇನು ಬೇಕೋ ನನಗೆ ಚೆನ್ನಾಗಿ ಗೊತ್ತು. ಈಗ ಅವನು ಎಲ್ಲಿದ್ದಾನೆ ಅಂತ ಅದು ಚೆನ್ನಾಗಿ ಗೊತ್ತಿದೆ. ಸಂತೋಷ. ಕ್ಯಾಪ್ಟನ್ ಟ್ಯಾನ್ ಒಳ್ಳೆ ವ್ಯಕ್ತಿ ಹತ್ರನೇ ಕಳಿಸಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಖಂಡಿತ, ನಾವಿಬ್ಬರು ಒಟ್ಟಿಗೆ ಹೋಗೋಣ. ಇಲ್ಲಿ ಫಿಟ್ ಆದಂಗೆ ಅಲ್ಲೂ ಫಿಟ್ ಆಗಿಬಿಡಿ. ನನಗೆ ಗೊತ್ತು ನಿಮ್ಮ ಅಮೆರಿಕನ್ಸ್ಗೆಲ್ಲ ಇದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತ. ಆದರೆ ನೀವಿಲ್ಲಿ ಸ್ಟ್ರೇಂಜರ್ ಮಿಸ್ಟರ್ ಚಾಂಡ್ಲರ್. ಏನಾದರೂ ತಿನ್ನಿ, ಸರಿನಾ? ಏನು ಜಾಗ ಇದು? ಇದು ಮಾಜಾಂಗ್ ಸ್ಕೂಲ್. ಇಲ್ಲಿ ಮಾಜಾಂಗ್ ಹೇಳ್ಕೊಡ್ತಾರಾ? ವೆಸ್ಟರ್ನರ್ ಮಾತ್ರ ಕಲ್ತ್ಕೋಬೇಕು ಇಲ್ಲಿ ಮಾಜಾಂಗ್ ಹೇಗೆ ಆಡಬೇಕು ಅಂತ. ಸರಿ, ಒಳಗೆ ಹೋಗ್ತಾ ಇದ್ದೀವಾ? ನೀವು ಹೋಗೋಣ ಅಂದರೆ ಖಂಡಿತ ಹೋಗೋಣ. ಹೋಗಲೇಬೇಕು. ಒಳಗಡೆ ಹೋದ್ಮೇಲೆ ನಾನೇ ಮಾತಾಡ್ತೀನಿ, ನೀವು ಮಾತಾಡಬೇಡಿ, ಸರಿನಾ? ಓಕೆ, ನಡೀರಿ ಹೋಗೋಣ. ಇಷ್ಟೇ ಬೆಡ್ ಕಟ್ಟ್ಯಾ ಹೇಗೆ? ಬೇಗ ಆಡಿ. ಏನಪ್ಪ, ಹೇಗಿದೀಯಾ? ನೀನ್ ಬೇಗ ಕಾರ್ಡ್ ಹಾಕು. ಚೆನ್ನಾಗಿದ್ದೀನಿ. ನೀನೇನು ಮಾಡ್ತಿದ್ದೆ ಇಲ್ಲಿ? ಒಂದು ಮುಖ್ಯವಾದ ವಿಷಯಕ್ಕೋಸ್ಕರ. ನನ್ನ ಡಿಸ್ಟರ್ಬ್ ಮಾಡಬೇಡ, ನಾನು ತುಂಬ ಮುಖ್ಯವಾದ ಕೆಲಸದಲ್ಲಿದ್ದೀನಿ. ಓಕೆ? ಇವಾಗ ನೀನು ಹೆಲ್ಪ್ ಬೇಕು, ಅದಕ್ಕೋಸ್ಕರ ನಾನು ಬಂದಿರೋದು. ಹೆಲ್ಪಾ? ಇದು ನಿನ್ನ ಕೈಯಲ್ಲಿ ತಿರುಗ್ಸಕ್ಕಾಗತ್ತಾ ನೋಡು? ನೀನು ಮ್ಯಾಜೋಲ್ ಕಿಲಾಡಿ ಬಿಡಪ್ಪ. ನಾವೊಂಚೂರು ಕೆಲಸದ ಬಗ್ಗೆ ಮಾತಾಡಬೇಕಿತ್ತಲ್ಲ. ನೋಡಿದ್ರೆ ನಿಂಗೆ ಗೊತ್ತಾಗಲ್ವಾ ನಾನು ಎಷ್ಟು ಬ್ಯುಸಿಯಾಗಿದ್ದೀನಿ ಅಂತ? ಹಾಂ, ಒಂದು ಮುಖ್ಯವಾದ ಕೆಲಸಕ್ಕೋಸ್ಕರ ಬಂದಿರೋದು. ನೀನು ಯಾರನ್ನ ಹುಡ್ಕೊಂಡ್ ಬಂದಿದ್ದೆ ನನಗೇನು ಗೊತ್ತಾಗುತ್ತೆ ಹೇಳು? ಏನ್ ಮಾಡ್ತಿದ್ಯಾ? ಬಾ ಆಚೆ ಮಾತಾಡೋಣ. ನೀವ್ ಆಡ್ತಾ ಇರಿ, ನಾನು ಬಂದೆ. ಓಕೆ, ಕನ್ನಡ ಗೊತ್ತಾ ನಿಂಗೆ? ನಿನ್ನ ಹೆಸರೇನಂತ ಹೇಳು. ಬಾಬಿ ಚೇನ್. ಬಾಬಿ ಚೀನ್. ಓಕೆ, ನೀನು ಎದೆಲಿರೋ ಆರ್ಟ್ರಿ ಕೆಲಸ ಮಾಡಬಾರ್ದು ಅಂದ್ರೆ ಎಷ್ಟು ಪ್ರೆಷರ್ ಹಾಕಬೇಕು ಅಂತ ಗೊತ್ತಾ? ಇಲ್ಲ ಇಲ್ಲ ಇಲ್ಲ. ಒಂದು ಮಗು ಕೈಯಲ್ಲೂ ಆಗತ್ತೆ. ಆದ್ರೆ ಈಗ ನಿನ್ನ ಸಾಯ್ಸಕ್ ನಂಗೆ ಇಷ್ಟ ಇಲ್ಲ. ಮರ್ಯಾದೆಗೆ ನಾನು ಕೇಳಿದಕ್ಕೆ ಉತ್ತರ ಕೊಡು, ಇಲ್ಲಾಂದ್ರೆ ನೀನ್ ಜೀವಂತವಾಗೇ ಇರಲ್ಲ. ಏನೋ? ಹೇ ಚಾಂಡ್ಲರ್, ನಿಲ್ಸು. ಇವನ್ಗೆ ಇವಾಗ ಫೋಟೋ ತೋರಿಸು. ಏನು? ಲಿನ್ ಫೋಟೋ ತೋರಿಸು. ಇವನ್ಗೆ ಫೋಟೋ ತೋರಿಸು. ಅದಕ್ಕೆ ತಾನೇ ದುಡ್ಡು ಕೊಟ್ಟಿದ್ ನಿಂಗೆ. ನೀನ್ ಇದೆಲ್ಲ ಮಾಡಕ್ ನನಗೆ ಕಾಸು ಕೊಟ್ಟಿಲ್ಲ, ಓಕೆನಾ? ಹಾ, ಇವನ್ನೆಲ್ಲಾದ್ರೂ ನೋಡಿದ್ಯಾ? ಹಾ, ಗೊತ್ತು. ಎಲ್ಲಿ ನೋಡಿದ್ದೆ? ನನ್ನ ಪಾರ್ಟ್ನರ್ ಇರೋ ಜಾಗದಲ್ಲಿ ನೋಡಿದ್ದೀನಿ. ಯಾವಾಗ? ಸ್ವಲ್ಪ ದಿನ ಹಿಂದೆ. ಆದರೆ ಅವನಲ್ಲೇ ಇರ್ತಾನೆ ಅಂತ ಗೊತ್ತಿಲ್ಲ. ನೀವು ಬೇಕಾದ್ರೆ ವಿಚಾರಿಸಿ. ಹಾಂ, ಓಕೆ, ತುಂಬ ಥ್ಯಾಂಕ್ಸ್. ಹೇ ಚಾಂಡ್ಲರ್,
ಚಾಂಡ್ಲರ್, ಹೇ ಚಾಂಡ್ಲರ್, ನಾವು ಮುಂಚೆನೆಲ್ಲ ಮಾತಾಡಿದ್ವಿ ತಾನೆ, ಏನಾಗುತ್ತೆ ಅದು ನೋಡ್ಕೊಳ್ಳೋಣ ಅಂತ. ನನಗೆ ಅದ್ರ ಬಗ್ಗೆ ತುಂಬ ನೆನಪಿದೆ. ಹೌದು, ಇವತ್ತು ಯಾವ ದಿನ? ಏನ? ಯಾವ ವಾರ? ಭಾನುವಾರನ ಸೋಮವಾರನ ಹೇಳು. ಯಾವ ದಿನ? ಯಾಕೆ ಕೇಳ್ತಾ ಇದೆಯಾ? ಫ್ಲವರ್ ಶಾಪ್ ಹೋಗಬೇಕು. ಫ್ಲವರ್ ಶಾಪ್? ಏನಾಯ್ತು? ಇವತ್ತು ಗುರುವಾರ. ನಿನಗೆ ಏನಯ್ಯ ಆಗಿದೆ? ಸಡನ್ ಆಗಿ ಒಬ್ಬನ ಹಿಡ್ಕೊಂಡು ಕೊಲ್ಲಕ್ಕೆ ಹೋಗಿದ್ದೆ ನೀನು, ಈಗ ಸಡನ್ ಆಗಿ ಫ್ಲವರ್ ಶಾಪ್ ಹೋಗಿ ಫ್ಲವರ್ ತಗೋಬೇಕು ಅಂತಿದ್ಯಾ? ಕ್ಯಾರನ್ ಕ್ಯಾನ್ ನಾವ್ ಯಾವತ್ತಾರೋ ಭೇಟಿಯಾಗಿದ್ವಾ? ನೀವು ನನ್ನ ನೋಡಿದ್ದೀರಾ? ನೋ, ಇಲ್ಲ ಅನ್ಕೊಂತೀನಿ. ಸಾರಿ. ಅವರು ಇಲ್ಲ ಅಂದರೆ ಅವ್ರ ತಲೆಯಲ್ಲಿ ಏನೋ ಓಡ್ತಿದೆ ಅಂತಾನೆ ಅರ್ಥ. ಹಾಯ್, ನನ್ನ ಹೆಸರು ಲೀ. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಮತ್ತೆ ನೀವು, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನೀವು ಕೇಳಲಿಲ್ವಲ್ಲ, ನನ್ನ ಹೆಸರು ಚಾಂಡ್ಲರ್. ಚಾಂಡ್ಲರ್. ಓಕೆ, ನಿಮ್ಗೇನ್ ಬೇಕಾಗಿತ್ತು? ನಿಮ್ಮ ಹತ್ರ ಕ್ರಿಶಾಂತಮ್ ಹೂ ಸಿಗುತ್ತಾ? ಅದು ನನ್ನ ಫೇವ್ರೆಟ್ ಹೂವ. ಓ, ಅದನ್ನ ಸ್ಪೆಲ್ ಮಾಡ್ತೀರಾ? ಅದು ನಮ್ಮ ಹತ್ರ ಇರ್ಬೋದು ಅನ್ಸುತ್ತೆ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಹೂವ ಬಂದು ರೋಸ್. ನಿಮಗಿಷ್ಟ ಆದ್ರೆ ಸರಿ. ಇದಕ್ಕೆ $5. ಯಾ, ತುಂಬ ಕಡಿಮೆ ಬೆಲೆನೇ. ಬೇರೆ ಏನಾದರೂ ಬೇಕಾ ನಿಮಗೆ? ಯಾ, ಕಾಸು ಅವ್ರ ತಾನೇ ಕೊಡೋದು. ಓ, ಥ್ಯಾಂಕ್ ಯು. ಈ ಹೂಗಳಿಗಿಂತ ನೀನೇ ಸುಂದರವಾಗಿದೆಯಾ. ಎಲ್ಲಿ ಹೋಗ್ತಾ ಇದ್ದೀವಿ? ಈಡನ್ ರೆಸ್ಟೋರೆಂಟ್, ಟಾಮಿ ಚಾನ ಮೀಟ್ ಮಾಡೋಕ್ಕೆ. ಇವಾಗ್ಲಾ? ಹೌದು. ಹೇ, ಏನ್ ಹೇಳ್ದಿ ನೀನು? ಏನು? ಈಗ ಏನೋ ಹೇಳಿದ್ಯಲ್ಲ. ನನಗೆ ನೆನಪಿಲ್ಲ. ನನಗೆ ಗೊತ್ತು ನೀವೇನು ಹೇಳಿದ್ರಿ ಅಂತ. ಈ ಹೂವಾಗಿಂತ ನಿಮ್ಮ ಮುಖನೇ ಚೆನ್ನಾಗಿದೆ ಅಂತ. ನಾನು ಹೇಳಿರ್ಬೋದು, ಆದರೆ ನನಗೆ ಗೊತ್ತಿಲ್ಲ. ಕೆಟ್ಟ ಕನ್ಸ? ಇದರ ಅರ್ಥ ಏನು? ಅಂದರೆ ನಿಮಗೆ ಚೈನೀಸ್ ಬರೆಯಕ್ಕೆ ಬರುತ್ತೆ? ಇದು ತುಂಬಾನೇ ಆಶ್ಚರ್ಯ. ಇದರ ಅರ್ಥ ಏನು ಅಂತ ಹೇಳು. ತಲೆ ಕೆಟ್ಟಿರಬೇಕು. ಫ್ಲವರ್ ಶಾಪಲ್ಲಿ ಆ ಹುಡುಗಿನ ನೋಡಿ ದಿನ ಮರ್ತಿಲ್ಲ ಅನ್ಕೋತೀನಿ. ಒಂದು ವೇಳೆ ಇರ್ಬೋದು, ನನಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋ ವ್ಯಕ್ತಿ ಬಂದ, ಬಾಸ್ ಚಾನ್. ಆ ಕಾರಿಂದ ಇಳಿದ್ನಲ್ಲ ಅವನೇ. ಅವನು ತುಂಬ ಕ್ರೂರಿ. ಹೌದು, ಅವನೇನು ಮಾಡ್ತಿದ್ದಾನೆ? ಏನು ಬೇಕಾದರೂ ಮಾಡ್ತಾರೆ. ಅವನ ಹೆಸರಲ್ಲಿ ಕಾರು ಪಾರ್ಕಿಂಗ್ ಸರ್ವಿಸ್ ಬೇರೆ ಶುರು ಮಾಡಿದ್ದಾರೆ. ಏನು ಕಾರ್ ಪಾರ್ಕಿಂಗ್ ಈ ಊರಲ್ಲಿ ಇಲ್ಲೀಗಲ್ಲ? ಇಲ್ಲ, ಆದರೆ ಈ ಜಾಗನ ಒಬ್ಬ ಗ್ಯಾಂಗ್ಸ್ಟರ್ ಕಂಟ್ರೋಲ್ ಮಾಡ್ತಿದ್ದಾನೆ. ಇಲ್ಲಿ ಒಟ್ಟು 30,000 ಕಾರ್ಗಳಿವೆ ಮತ್ತು 20,000 ಪಾರ್ಕಿಂಗ್ ಸ್ಪೇಸಸ್ ಇವೆ. ನೀವೇ ಯೋಚನೆ ಮಾಡಿ, ಇಲ್ಲಿ ಕಾರ್ ಪಾರ್ಕ್ ಮಾಡಿ ಅವ್ನು ಕಾಸು ಕೊಟ್ಟಿಲ್ಲ ಅಂದರೆ ಅವನು ವಾಪಸ್ ಬಂದು ನೋಡೋಷ್ಟರಲ್ಲಿ ಅವನ ಕಾರ್ನ ಕಸ್ಟಮೈಸ್ ಮಾಡಾಕ್ಬಿಟ್ಟಿರ್ತಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ನಿಂತ್ಕೊಳ್ಳಿ, ನಾವೊಂಚೂರು ಚೆಕ್ ಮಾಡಬೇಕು. ಅವಾಗ ನಾನು ಒಳಗೆ ಬಿಡೋದು? ಆ ಚಾಕುನ್ ತಗೊಂಬಂದಿಲ್ಲ ತಾನೆ, ನಿಜ ಹೇಳಿ. ಈ ಚಾಕು ಬೇಕಾ? ಹೌದು.
ಹೌದು. ಹೋಗೆತ್ಕೋ ಯೋಬಿಂಗ್. ಒಳಗೆ ಬನ್ನಿ. ನೀನೇನಿಕ್ಕೆ ಅವನ ಹತ್ರ ಎಲ್ಲ ಇನ್ಫಾರ್ಮೇಶನ್ ಹೇಳ್ದೆ? ಕರೆಕ್ಟಾಗಿ ಹೇಳು. ನನಗೆ ಬೇರೆ ದಾರಿ ಗೊತ್ತಿರಲಿಲ್ಲ. ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ನಡೆದಿದ್ದನ್ನೆಲ್ಲ ಬದಲಾಯಿಸಕ್ಕಾಗಲ್ಲ. ನನ್ನನ್ನು ನೋಡಿದ್ರೆ ನಿಂಗೆ ಹುಚ್ಚಿನ ಥರ ಕಾಣಿಸ್ತಿದ್ದೀನಾ? ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆನೇ ಈಗೆಲ್ಲ ಹೇಳ್ತೀಯ? ನಿನಗೆಷ್ಟು ಧೈರ್ಯ ಇರಬೇಡ. ಕೇಳಿಸ್ತಿದ್ಯಾ? ಯಾರೋ ಅದು ಎಲ್ರನ್ನೂ ಒಳಗೆ ಬಿಟ್ಟಿರೋದು? ಓ, ನಿಮ್ಗೇನಾದರೂ ನನ್ನಿಂದ ಹೆಲ್ಪ್ ಆಗಬೇಕಾ? ಮೊದಲು ನಿಮ್ಮ ಸಿಂಟ್ಯಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಂತರ ನಿಮ್ಮ ಚಾಂಡ್ಲಿಯರ್ಸ್ ಟೇಸ್ಟ್ ಬಗ್ಗೆ ಮಾತಾಡೋಣ. ಹ್ಮ್. ಏನೋ ಮುಖ್ಯವಾಗಿ ಬಂದಿರ್ತೀರಾ, ಒಳಗೆ ಬನ್ನಿ, ಕೂತ್ಕೊಂಡೆಲ್ಲ ಮಾತಾಡೋಣ. ಮಿಸ್ಟರ್ ಚಾನ್, ಕಾಣೆಯಾಗಿರೋ ಒಬ್ಬ ವ್ಯಕ್ತಿ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಓ, ಬಟ್ ಸೋ ಸಾರಿ, ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ ಅನ್ಕೋತೀನಿ. ಕೆಲವು ಟೂರಿಸ್ಟ್ಗಳನ್ನ ವಿಚಾರಿಸಿದ್ವಿ. ಅವನು ನನಗೆ ಚೆನ್ನಾಗಿ ಗೊತ್ತು. ಕದ್ದು ನೋಡೋದ್ರಲ್ಲಿ ಅವನು ಕಿಲಾಡಿ. ಆದರೆ ನೀನು ಯಾರು? ನನ್ನ ಹೆಸರು ಚಾಂಡ್ಲರ್. ಎಲ್ಲಿ ಅವನು ನೀನು? ಅಮೇರಿಕಾ. ಅಮೇರಿಕಾ. ವಾವ್, ಐ ಲೈಕ್ ಅಮೇರಿಕಾ. ಬಿಗ್ ಕಾರ್ಸ್, ಬಿಗ್ ಬಿಲ್ಡಿಂಗ್ಸ್ ಆ್ಯಂಡ್ ಬಿಗ್ ಡೀಲ್ಸ್. ನನಗೇನಾದರೂ ಅಮೇರಿಕಾದಲ್ಲಿ ಸಹಾಯ ಬೇಕಂದ್ರೆ ನಿನ್ನನ್ನು ಹುಡ್ಕೊಂಡು ಬರ್ತೀನಿ. ಖಂಡಿತ, ಯಾವಾಗ ಬೇಕಾದ್ರೂ ಬನ್ನಿ. ಆದರೆ ಸದ್ಯಕ್ಕೆ ಇವನು ಗೊತ್ತಾ? ನಿಂಗೆ ಗೊತ್ತಾ ನಾನು ಇಂಗ್ಲೀಷ್ ಹೇಗೆ ಕಲಿತೆ ಅಂತ? 5 minutes ಇಂಗ್ಲೀಷ್ ಟಿವಿ ಶೋ. ಅದ್ರ ಹೋಸ್ಟ್ ಬಂದು ಮಿಸ್ಟರ್ ಜೋಸೆ ಲಾವ್. ತುಂಬ ಬುದ್ಧಿವಂತ. ನನ್ನ ಇನ್ಸ್ಪಿರೇಷನ್. ಅಮೇರಿಕಾದಲ್ಲಿ ಆ ಶೋನ 10 ನಿಮಿಷ ಅಥವಾ 20 ನಿಮಿಷದಲ್ಲಿ ಮಾಡ್ಬೋದು. ಆದರೆ ಇಲ್ಲಿ ಏಷ್ಯಾದಲ್ಲಿ 5 ನಿಮಿಷ, ಬರೀ 5 ನಿಮಿಷ. ಈ 5 ನಿಮಿಷ ಯಾವುದಕ್ಕೂ ಸಾಲಲ್ಲ, ಯಾವುದಕ್ಕೂ. 5 ನಿಮಿಷನೇ ನಿಮಗೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಇನ್ನು ತುಂಬ ಸಮಯ ಇದೆ. ಕಂಡುಹಿಡಿಯೋಕ್ಕಾಗತ್ತಾ? ಇದಿಟ್ಕೊಳ್ಳಿ, ನನ್ನ ಹತ್ರ ಬೇರೆ ಕಾಪಿ ಇದೆ. ರಿಕೋ, ಹೋಗೋವನ್ನ ಫಾಲೋ ಮಾಡಿ. ಸರಿ ಅಣ್ಣ, ನೋಡ್ಕೊತೀನಿ. ಇವನ್ ಯಾವುದಕ್ಕೂ ಭಯ ಪಡ್ತಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ಮಿಸ್ಟರ್ ಚಾಂಡ್ಲರ್. ಥ್ಯಾಂಕ್ಸ್. ಸದ್ಯ ನಮ್ಮನ್ನು ಅವನ ಪಕ್ಕನೇ ತಾಕ್ಲಿಲ್ವಲ್ಲ. ನನಗೆ ಗೊತ್ತು, ಬಟ್ ಇಟ್ ವಾಸ್ ವರ್ತ್. ಏನು ಹೇಳ್ತಿದ್ದೀರಾ? ಅವನ ಫೋಟೋ ನೋಡಿದ್ದನ್ನ ಅಬ್ಸರ್ವ್ ಮಾಡಿದ್ಯಾ? ಇಲ್ಲ, ಅವನು ಎಲ್ಲಿ ನೋಡ್ದ ಅಂತ ನಾನು ಗಮನಿಸಲೇ ಇಲ್ಲ. ಅದೇನೇ. ಹೇ, ನಾವು ಈ ದಾರಿಲಿ ಬರಲೇ ಇಲ್ಲ. ಆದರೆ ನಾವು ಈ ಕಡೆಯಿಂದನೇ ಆಚೆ ಹೋಗಬೇಕು ಅನ್ಸುತ್ತೆ. ನಿಮಗೆ ಬೇಕಾಗಿದ್ದು ನಿಮಗೆ ಸಿಕ್ತಾ? ನಮಗೆ ಸಿಕ್ಕಿದೆ. ಹೋಗ್ರ.
ನಿಂತ್ಕೊಳ್ರೋ ಹೊಡಕ್ ಬಿಡ್ರಿ. ಇಟ್ಕೊಡ್ರಿ ಹಿಡ್ಕೊ. ಹಿಡ್ಕೊಳ್ರಿ. ಅಯ್ಯೋ ದೇವ್ರೆ, ನಿಮ್ಮ ತೊಂದ್ರೆ ನನಗೆ ಸಿಗಾಕ್ಸ್ತಾ ಇದ್ದೀರಾ. ಅದು ವೇಸ್ ರೆಡ್ ವೇಸಲ್ಲಿದೆ. ಏನ? ಚಾಂಡ್ಲರ್, ಏನ್ ಹೇಳ್ತಿದ್ದೀರಾ? ತಪ್ಪಿಸ್ಕೊಂಡು ಹೋದ್ರಾ? ಆ ಥರ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗ್ತಿಲ್ವಾ? ಎಮ್ಮೆಗಳ ಥರ ಇದ್ದೀರಾ. ಒಬ್ಬನ್ ತಡೆಯೋಕ್ಕಾಗ್ಲಿಲ್ವಾ? ಒಂದು ಕೆಲಸನೂ ಸರಿಗ್ ಮಾಡಲ್ಲ. ಇಲ್ಲಿ ನೋಡು, ಟೆನ್ಷನ್ ಆಗ್ಬೇಡ, ಏನಿದ್ರು ನೋಡ್ಕೊಳ್ಳೋಣ. ಇಲ್ಲಿ ಕೂತ್ ಈಸಿಯಾಗಿ ಹೇಳ್ಬೋದು. ಹಾಗೆಲ್ಲ ಏನೂ ಇಲ್ಲ. ಲೀ ಹುಡ್ಕೊಂಬಂದಿದ್ದಾನೆ, ಏನು ಅಂತಾನೆ ಗೊತ್ತಾಗ್ತಿಲ್ಲ. ದಿಢೀರಂತ ಅವನನ್ನು ಹುಡ್ಕದ. ಹುಡ್ಕೊಂಡ್ ಬಂದವನು ಯಾರು ಏನು ಅಂತ ಇನ್ಫಾರ್ಮೇಶನ್ ಇದೆಯಾ? ಕಂಡಿಡ್ದು ಹೇಳ್ತೀನಿ. ಯಾವುದಕ್ಕೂ ಎಲ್ರೂ ಎಚ್ಚರಿಕೆಯಿಂದ ಇರಿ. ಸರಿ. ಚಾಂಡ್ಲರ್, ಅಯ್ಯಪ್ಪ, ಏನಾಗಿಲ್ಲ ತಾನೆ? ಏನಾಯ್ತು? ನಿನ್ನ ಬೆಸ್ಟ್ ಕ್ಲೈಂಟ್ ನಿನ್ನ ಬಿಟ್ಟು ಓಡೋದ ಅಂತ ಅನ್ಕೊಂಡ್ಯಾ? ನನ್ನ ಸಾಯಿಸ್ಬೇಕು ಅಂತ ತಾನೆ ಹುಡುಗರನ್ನ ಬಿಟ್ಟಿರೋದು ನೀನು. ಅದಕ್ಕೋಸ್ಕರ ನೀನು ಸಾಯ್ಬೇಕು ಅನ್ಕೊಂಡ್ಯಾ? ಅದೇನು ಹೇಳ್ತಿದ್ದೆ? ಅದು ಬಂದು ಒಂದು ನಿಮಿಷ, ಇದು ನೀನು ಬರ್ದ್ಯಾ? ಇದ್ರ ಅರ್ಥ ಏನು ಅಂತ ಗೊತ್ತಾ ನಿನಗೆ? ಅದೇನು ಅಂತ ಹೇಳು, ನಾನು ನಿನ್ಗೆ ದುಡ್ಡು ಕೊಡ್ತಾ ಇದ್ದೀನಲ್ಲ. ಇದೊಂದು ಹೆಸರು ಝೋಹೋ ಹುವಾ, ಮತ್ತು ಇದು ಸ್ಟಾಪ್, ಮತ್ತು ಇದು ಜ್ವಾಹಾ, ಮತ್ತು ಇದು ಬಂದು ಇದೇನು ಅಂದರೆ ಇದು ಕಲ್ಲು, ಅದು ಸಾವು, ಮತ್ತು ಇದು ರಕ್ತ. ನನಗಿದು ಓದಕ್ಕೆ ಬರ್ತಿಲ್ಲ. ಅದರ ಅರ್ಥ ಟ್ರೈನಾ? ಹಾಂ ಹೌದು, ಇರ್ಬೋದು. ಆ ರಕ್ತ ಟ್ರೈನ್ನ ನಿಲ್ಲಿಸು ಅಂತ. ನೀನು ನಡಿಬೋದಾ? ನಡಿಲೇಬೇಕಾ? ಏನು ಹೇಳ್ತಿದ್ಯಾ ನೀನು? ಇಲ್ಲೇ ಸುಮ್ಮನೆ ಹಾಗೆ ಕೂತಿರ್ತೀಯಾ? ಮತ್ತೆ ಇಲ್ಲಿ ಚಾನ್ಸ್ ಗುಂಪಂತು ಅಂದರೆ ಫೈಟ್ ಮಾಡೋಕ್ಕೆ ನಮ್ಮ ಹತ್ರ ದಮ್ಮಿಲ್ಲ. ಇನ್ನು ಈ ಥರ ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡಿದ್ದಕ್ಕೆ ಪೊಲೀಸ್ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಸರಿ, ಅರ್ಥ ಆಯ್ತು, ಹೊರಡೋಣ. ತಗೋ, ಇದು ನಿನ್ನ ನೋವು ಕಡಿಮೆ ಮಾಡುತ್ತೆ. ಇದನ್ನ ಕುಡಿಬೇಕಾ ಹಚ್ಕೋಬೇಕಾ? ನಿನ್ನಿಷ್ಟ. ವಾ, ನಂಗೀಗ ಅರ್ಥ ಆಯ್ತು. ಒಬ್ಬ ಅಮೇರಿಕನ್ ಇದನ್ನು ಕುಡಿದ್ರೆ ಘಟ ಘಟ ಅಂತ ವಾಂತಿ ಮಾಡ್ತಾನೆ. ಇದರಲ್ಲಿ ಅಂಥ ಪದಾರ್ಥಗಳು ಏನು ಹಾಕಿದ್ದೀರಾ? ಹೌದು,
ಇದೊಂಥರ ಆ ಥರನೇ. ಸಾರಿ ಟು ಡಿಸಪಾಯಿಂಟ್ ಯು. ಚಾಂಡ್ಲರ್, ನಾನು ಬಯಸೋ ಹಾಗೆ ನೀನೇನು ಮಾಡದೇ ಇದ್ರೇ ನಾವೇನಾದರೂ ಮಾಡೋಕ್ಕಾಗೋದು. ಇವತ್ತು ನಿನ್ನ ಕಷ್ಟದಲ್ಲಿ ತಗ್ಲಾಕ್ಸ್ಬಿಟ್ಟೆ ಅಂತನಾ? ಇದಕ್ಕೂ ತುಂಬ ಕೆಟ್ಟದಾಗಿರೋದೆಲ್ಲ ನೋಡಿದ್ದೀನಿ. ಅದಕ್ಕೆಲ್ಲ ಅಟ್ಲೀಸ್ಟ್ ಏನು ಕಾರಣ ಅಂತಾದರೂ ಗೊತ್ತು. ಇದು ನಿಜವಾಗ್ಲೂ ಒಬ್ಬರೇ ಇರೋ ಅಪಾರ್ಟ್ಮೆಂಟ್ ಅನ್ಸತ್ತಾ? ಈ ಮೀನುಗಳೇ ನಿನ್ಗಿಂತ ಚೆನ್ನಾಗಿದೆ. ಯಾವಾಗಲೂ ಹಾಗೆ ತಾನೇ ಇರೋದು. ಮನುಷ್ಯ ಅಂದಮೇಲೆ ಒಂದು ಹಾಬಿ ಇರಬೇಕಲ್ವಾ? ಈ ಮೀನುಗಳ ಜೊತೆ ನೀನು ಮಾತಾಡ್ತೀಯಾ? ಮೀನ್ ಜೊತೆನಾ? ಯಾವಾಗಾದರೂ. ಅದು ನಿನ್ನ ಹತ್ರ ಮಾತಾಡತ್ತಾ? ಇನ್ನೂ ಇಲ್ಲ. ಓಕೆ. ಅದು ಈಜಾಡೋದು ನಾನು ದಿನ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಅದೇನು ಯೋಚನೆ ಮಾಡ್ತಿರ್ಬೋದು ಅಂತ ನೋಡ್ತಾ ಇರ್ತೀನಿ. ನಾವು ಅದ್ರ ಥರನೇ ಟ್ಯಾಂಕಲ್ಲಿದ್ದೀವಿ ಅಂತ ಅನ್ಕೊಳ್ಳುತ್ತೆ. ಹೌದು, ಇದೇನಿದು? ವಾಟರ್ ಲೆವೆಲ್ ರೀಸೆಂಟಾಗಿ ಕಂಡಿಡಿದೆ. ಅದೇನಾದರೂ ಕಡಿಮೆ ಆಯಿತು ಅಂದರೆ ಮನೇಲಿ ಯಾವುದೋ ಒಂದು ರೂಮ್ನ ಕಳ್ಕೊಂಡಾಗಿರುತ್ತೆ, ಗೊತ್ತಾ? ನಂಗದು ಇಷ್ಟ ಆಯಿತು. ಚಿಕ್ಕ ಚಿಕ್ಕ ವಿಷಯನೂ ನೀನು ಗಮನಿಸ್ತೀರಾ? ಆ ಗೋಡೆ ಮೇಲೆ ನಾನೇನೋ ಬರೆದ್ನಲ್ಲ, ಅದಕ್ಕೇನಾದರೂ ಅರ್ಥ ಇದೆಯಾ? ನಿನಗೆ ಚೈನೀಸ್ ಓದೋಕ್ಕೂ ಮಾತಾಡೋಕ್ಕೂ ಬರಲ್ಲ, ಆದರೂ ಅದನ್ನು ಹೇಗೆ ಬರದೆ ನೀನು? ಈಗ ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ವಾ, ಆ ಹೆಸರು ಝೋಹಾ ಒಂದು ಹುಡುಗಿ ಹೆಸರು ಥರ ಇದೆ. ಈ ನಗರದಾಚೆ ಒಂದು ಸ್ಟೋನ್ ವಿಲೇಜ್ ಅಂತ ಊರಿದೆ, ಗೊತ್ತಾ ನಿನಗೆ? ಮತ್ತೆ ಆ ಬ್ಲಡ್ ಟ್ರೈನು ಹಾರರ್ ಮೂವಿ ಥರ ಇದೆ. ಓಕೆ. ಹಾಗಾದರೆ ಸ್ಟೋನ್ ವಿಲೇಜ್ಗೆ ಹೋಗಿ ಝೋಹೋನ ಹುಡ್ಕೋಣ. ಹೌದು, ನಿನ್ನ ಸೋರ್ಸ್ ಪ್ರಕಾರ ಹೋದರೆ ಹೌದು. ಸರಿ, ನಡಿ ಹೋಗೋಣ. ಬಾ ಹೋಗೋಣ. ಬೆಳಿಗ್ಗೆ ಹೋಗೋಣ. ನೀನು ನಿದ್ದೆ ಮಾಡಲ್ಲ ಅಂದ್ರೂ ಮಿಸ್ ಝೋಹಾದ್ರೂ ನಿದ್ದೆ ಮಾಡ್ತಾರೆ. ಹಾಗೆ ನಾನು. ಓಕೆ. ಬಾತ್ರೂಮ್ ಆ ಕಡೆ ಇದೆ. ಮತ್ತು ನಾನು ಹೇಳಿದ್ದೀನಿ ಸೋಫಾ ತುಂಬ ಕಂಫರ್ಟಬಲು. ಯಾರು ಹೇಳಿದ್ದು? ತುಂಬ ಬೇಕಾಗಿರೋರು ಹೇಳಿದ್ದು ಅನ್ಕೊಳ್ಳಿ. ಸರಿ ಸರಿ. ಹಾಯ್, ಟೈಮ್ ಎಷ್ಟಾಯಿತು? ಬೆಳಿಗ್ಗೆ ಆಗಿದೆ. ಬಾ, ವಾಪಸ್ ನಿನ್ನ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ. ಅವಶ್ಯಕತೆ ಇಲ್ಲ. ಚಾಂಡ್ಲರ್, ಅಟ್ಲೀಸ್ಟ್ ನೀನು ಹಾಕಿರೋ ಬಟ್ಟೆ ಆದರೂ ಚೇಂಜ್ ಮಾಡ್ಕೋ. ಶೇವಿಂಗು ಮತ್ತು ಸ್ನಾನ ನಿನ್ನ ಧರ್ಮದ ವಿರುದ್ಧವಾಗಿದ್ರೂ ಕೂಡ. ಯಾವಾಗಲಾದರೂ ಒಂದು ಸತಿ ಆದರೂ ಬುದ್ಧಿ ಉಪಯೋಗಿಸಿ ನೀನು. ಯೋಚನೆ ಮಾಡಿ ಹೇಳ್ತೀನಿ. ಹಂಗ ಸರಿ. ಇದನ್ನ ಕೊಡಿ, ಬೇಗ ಇದು ಹೇಳ್ತೀಯಾ? ಥ್ಯಾಂಕ್ಸ್. ದೇವ್ರೇ, ಏನು ಕೆಡ್ದಾಗ ಮಾಡಿದ್ಯಾ? ಎಲ್ಲ ಓಕೆ? ಆರಾಮಾಗಿದ್ದೀನಿ. ಹೋಗೋಕ್ಕಿಂತ ಮುಂಚೆ ಒಂದು ಜಾಗಕ್ಕೆ ಹೋಗಬೇಕು, ಓಕೆನಾ? ನೀನು ಹೇಳ್ದಂಗೆ ಆಗಲಿ. ಆಲ್ ರೈಟ್. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹೇ, ಮತ್ತೆ ಬಂದಿದ್ದೀರಾ? ಸರಿ, ಏನು ಬೇಕು?
1 ಡಜನ್ ಪಿಂಕ್ ಕಾರ್ನೇಷನ್ಸ್. ಹಾಗೆ ನಂಗೊಂದು ಇನ್ಫಾರ್ಮೇಷನ್ ಬೇಕು. ಮೊದಲನೇದು ಕೇಳಿದ್ದು ನನ್ನ ಕೈಲಿ ಕೊಡೋಕ್ಕಾಗತ್ತೆ. ಎರಡನೇದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಂ ಸರಿ, ನಿಂಗೆ ಜೋಹೋ ಗೊತ್ತಾ? ಈಗ ನನಗೆ ಅಷ್ಟೊಂದು ನೆನಪಿಲ್ಲ. ಒಂದೊಂದು ವಾರನೂ 12 ಹೂಗಳು ತೊಗೊಂಡೋಗ್ತಾರೆ. ಅವ್ರು ನನಗೆ ಚೆನ್ನಾಗಿ ಗೊತ್ತು. ಅವನ ಗರ್ಲ್ಫ್ರೆಂಡ್ಗಾ? ಇಲ್ಲ, ಅವ್ರ ಅಮ್ಮಂಗೋಸ್ಕರ. ಒಳ್ಳೆ ಮಗ ಅನ್ಸತ್ತೆ. ಹೌದು, ತುಂಬ ಒಳ್ಳೆ ಮಗನೇ. ಬೇರೆ ವಿಷಯದಲ್ಲಿ ಗೊತ್ತಿಲ್ಲ, ಆದರೆ ಅವ್ರು ನಿಜವಾಗ್ಲೂ ಒಳ್ಳೆ ಹುಡುಗ. ನಿಮಗೆ ಬೇರೆ ಏನಾದರೂ ಸಹಾಯ ಬೇಕಾಗಿತ್ತಾ? ಇನ್ನೊಂದು ಹೆಸರು ಮುಖ ನೋಡಿದ್ರೆ ಗೊತ್ತಾಗ್ಬೋದು. ಲಿನ್ ಹೇಬಿನ್. ಯಾವತ್ತೂ ಕೇಳಿಲ್ಲ. ಇಲ್ಲ, ನಾನು ಅವನಾಗಿದ್ರೆ ನೀವೇನಾದರೂ ನನಗೆ ಕೊಡ್ತಾ ಇದ್ರಾ? ನಿಮ್ ಚೇಂಜ್. ಇಲ್ಲೊಂದು ರೆಡ್ ಕಲರ್ ವೇಸ್ ಇತ್ತಲ್ಲ? ಇರ್ತಿತ್ತು, ಆದರೆ ಬೇರೆ ಯಾರೋ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಹೂಗಳು ಇತ್ತು. ಅದನ್ನೇ ನಾವಿಲ್ಲಿ ಸೆಲ್ ಮಾಡೋದು ಮಿಸ್ಟರ್ ಚಾಂಡ್ಲರ್. ನಾವು ಅದನ್ನ ಮಾತ್ರನೇ ಇಲ್ಲಿ ಸೇಲ್ ಮಾಡ್ತಾ ಇರೋದು. ಮತ್ತೆ ನಾವಿಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದೀರಾ? ಮೊದಲು ನೀವಿಲ್ಲಿ ಏನು ತಗೊಳಕ್ ಬಂದಿದ್ದೀರಾ ಅಂತ ಡಿಸೈಡ್ ಮಾಡಿ. ನಿಮಗೆ ನಿಮ್ಮ ಫ್ಲವರ್ಸ್ ಬೇಡವಾ? ನೀವೇ ಇಟ್ಕೊಳ್ಳಿ, ಲಿನ್ ಹೇಬಿನ್ಗೋಸ್ಕರ. ಏನಾದರೂ ಗೊತ್ತಾಯ್ತಾ? ಏನು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಬಿಡಿ, ನಾನು ನೋಡ್ಕೋತೀನಿ. ಮೊದಲು ಅವನ್ನ ಕಂಡಿಡಿರಿ. ಬೇಗ ಕೆಲಸ ಮುಗಿಸಿ. ನೀನು ಒಂದು ಕೆಲ್ಸಕ್ಕೂ ಲಾಯಕ್ಕಿಲ್ಲ. ಏನ್ ಮಾಡ್ತಿದ್ಯಾ? ನಾ ಲಾಯಕ್ ನನ್ನ ಮಕ್ಕಳು ನೀವು. ನೀವೇನು ಟೆನ್ಷನ್ ಆಗಬೇಡಿ. ಏನೇನೋ ಆಗ್ತಿದೆ. ದಿಢೀರಂತ ಒಬ್ಬ ಹುಡ್ಕೊಂಡು ಬಂದ. ಮುಂದೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಶ್ರೀಗೋ, ಪಕ್ಕ ಅವ್ರನ್ನ ಹಿಡಿಯೋಣ. ಹಿಡಿಯೋದಾ? ಅದಕ್ಕೆ ಸುಮ್ಮನೆ ಕೂತಿದ್ರೆ ಆಗಲ್ಲ. ನಿಮ್ಮಂಥವ್ರನ್ನ ಇಟ್ಕೊಂಡು ನಾನು ಏನೋ ಮಾಡಲಿ? ಅವನಿಷ್ಟೊತ್ತಿಗೆ ನನ್ನ ಕಾಲ ಹತ್ರ ಇರಬೇಕಿತ್ತು. ಏನ್ ಮಾಡ್ತಿರೋ ಗೊತ್ತಿಲ್ಲ. ಅವನ ಕತೆನ ಮುಗಿಸ್ಬಿಟ್ಟು ಬನ್ನಿ. ನಮಸ್ಕಾರ. ಮಿಸ್ ಝೋ ಇದ್ದಾರಾ? ಮಿಸ್ ಜೋನಾ, ಈ ಜಾಗನೇ ಏನು ವಿಷಯ ಹೇಳಿ? ಅವರು ಇದೇ ಊರು ತಾನೆ? ಈ ಊರೇನೆ, ಸ್ವಲ್ಪ ವಿಚಾರಣೆ ಮಾಡಿ ನೋಡಿ. ಅವ್ರು ಎಲ್ಲಿರ್ತಾರೆ? ನೀವೊಂಚೂರು ಆ ಕಡೆ ಹೋದ್ರೆ ಅವ್ರ ಅಂಗಡಿ ಸಿಗುತ್ತೆ. ಸೊ ಅವ್ರ ಶಾಪ್ಗೆ ಹೋದ್ರೆ ಖಂಡಿತ ಅವ್ರು ಸಿಗ್ತಾರಂತ ತಾನೆ ಹೇಳ್ತಾ ಇರೋದು ನೀವು? ಓ, ನೀವು ಆ ಕಡೆ ಹೋಗಿ ನೋಡಿ, ಸಿಗ್ಬೋದು. ತುಂಬ ಥ್ಯಾಂಕ್ಸ್. ನೋಡ್ಕೊಂಡು ಹೋಗಿ. ಯಾರು ನೀವು?
ಝೂಹಾ ನೀವೇನಾ? ಹೌದು ನಾನೇ. ಅದು ಸರಿ, ನೀವ್ಯಾರು? ಅದು ಬಂದು ನಾವು ಒಬ್ಬರನ್ನ ಹುಡುಕ್ತಾ ಇದ್ದೀವಿ. ಇಲ್ಲ, ಯಾರನ್ನು ಹುಡ್ಕೊಂಡು ಬಂದಿದ್ದೀರಾ? ನನ್ನನ್ನು ಬಿಟ್ರೆ ಯಾರೂ ಇಲ್ಲ ಇಲ್ಲಿ. ನೀವು ಯಾರನ್ನ ಹುಡ್ಕೊಂಡು ಬಂದಿದ್ದೀರಾ? ಇಲ್ಲ, ಅದು ಬಂದು ಇರೋ ಸಮಸ್ಯೆನೇ ಸಾಕು, ಇನ್ನೂ ಸಮಸ್ಯೆ ಮಾಡಬೇಡಿ. ತೊಂದರೆನಾ? ನಿಮ್ಗೆ ಯಾರಾದರೂ ಹಿಂಸೆ ಕೊಡ್ತಾ ಇದ್ದಾರಾ? ಹೌದು, ಒಂದು ಗುಂಪು ಬಂದು ನನಗೆ ತೊಂದರೆ ಕೊಡ್ತಿರ್ತಾರೆ. ನಾನಿಲ್ಲಿ ಒಬ್ಬಳೇ ಇದ್ದು ಕಷ್ಟಪಡ್ತಾ ಇದ್ದೀನಿ. ಯಾಕೆ ನಿಮ್ಮ ಮಕ್ಳು ನಿಮ್ಮ ಜೊತೆ ಇಲ್ವಾ? ಮಕ್ಕಳ ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಹೌದು, ಅಲ್ಲಿ ನಿಂತಿರೋರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನಂಗೆ ತೊಂದರೆ ಕೊಡದೆ ಹೊರಡ್ರಿ. ಸರಿ, ನಾವಿಲ್ಲಿಂದ ಇನ್ನು ಹೋಗ್ತೀವಿ. ನೀವಿಲ್ಲೇನ್ ಮಾಡ್ತಿದ್ದೀರಾ? ಈ ಫೋಟೋಲ್ ಅಂಥದ್ದೇನಿದೆ? ಹೌದು, ಈ ಫೋಟೋಲಿರೋರು ಯಾರು ಅಂತ ಹೇಳ್ಬೋದಾ? ನಿಮ್ಮ ಫ್ಯಾಮಿಲಿನ ಇವರು? ನನಗೆ ಈ ದಿನ ನೆನಪಿದೆ. ಅವತ್ತು ಭೂಮಿ ಭಾನು ಎರಡೂ ಒಂದಾಗಿತ್ತು. ಆ ದಿನಾನ ಯಾವತ್ತೂ ನನಗೆ ಮರೆಯಕ್ಕೆ ಆಗಲ್ಲ. ನಾವು ನೀರಲ್ಲಿ ತುಂಬಾ ಖುಷಿಯಿಂದ ಆಟ ಆಡ್ತಿದ್ವಿ. ಒಂದು ಮೀನು ನೀರಿಂದ ತುಂಬ ಎತ್ತರಕ್ಕೆ ಹಾರ್ತು. ಈ ಥರ ಮೀನು ಎಗರೋವಾಗ ನಾವೇನಾದ್ರೂ ಬೇಡ್ಕೊಂಡ್ರೆ ಅದ್ ನಿಜವಾಗ್ಲೂ ನಡೆಯುತ್ತೆ ಅಂತ ಹೇಳ್ತಾರೆ. ಆ ನಿಮಿಷದಲ್ಲಿ ಅವನಿಗೆ ಮರು ಜನ್ಮ ಸಿಕ್ಕಿದ್ದೆ ಮರ್ತೋದ. ನೀನ್ ಮತ್ತೆ ಬಂದ್ಬಿಟ್ಟೆ. ಒಂದು ಫೋಟೋ ನೋಡಿ ಇಷ್ಟೆಲ್ಲ ಹೇಳ್ತೀಯ ನೀನು? ಇದು ನಡೆದು ತುಂಬಾ ವರ್ಷ ಆಯ್ತು. ನಮ್ಮ ಕುಟುಂಬದಲ್ಲಿ ಸಂತೋಷವಾದ ಕ್ಷಣಗಳಲ್ಲಿ ಇದು ಒಂದಾಗಿ ನಾವೆಲ್ಲರೂ ತುಂಬಾ ಸಂತೋಷವಾಗಿದ್ವಿ, ನೆಮ್ಮದಿಯಾಗೂ ಇದ್ವಿ. ಆದ್ರೆ ಈಗ ನಾವೆಲ್ಲರೂ ನೆಮ್ಮದಿನ ಕಳ್ಕೊಂಡಿದ್ದೀವಿ. ಏನು ಎತ್ತ ಅಂತ ಏನೂ ಗೊತ್ತಿಲ್ಲದೆ ಇರೋ ನಾನು ಸಂಕಟದಲ್ಲಿದ್ದೀನಿ. ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನಾದರೂ ಮುಖ್ಯವಾದ ವಸ್ತು ಅವ್ರ ಹತ್ರ ಇದೆಯಾ ಕೇಳು. ಏನಾದರೂ ಮುಖ್ಯವಾದ ವಸ್ತು ನಿಮ್ಮ ಹತ್ರ ಇದೆಯಾ? ಆ ಫ್ಲವರ್ ಶಾಪ್. ಲೀನ್ ಪ್ರತಿ ವಾರ ಅವ್ರ ಅಮ್ಮಂಗೋಸ್ಕರ ಹೂ ತಗೊಂಬರ್ತಾನೆ. ನಿನ್ನ ಮುಖ ಹೂಗಿಂತ ಚೆನ್ನಾಗಿದೆ. ನಿಜವಾಗ್ಲು ಒಂದು ಸಣ್ಣ ಬೀಗ. ಇದನ್ನೆಲ್ಲೋ ನೋಡ್ದಾಗಿದೆಯಲ್ಲ, ನನಗಿದು ಗೊತ್ತು. ಇದು ಹ್ಯಾಂಡ್ ಕಫ್ ಕೀ ಥರ ಇದೆ. ಹಾಗಾದರೆ ಅವ್ನು ಪೊಲೀಸಾ? ಇರಬಹುದು. ದ ಚಾವ್ ಕ್ಲಿನಿಕ್, ಇದ್ರ ಬಗ್ಗೆ ಗೊತ್ತಾ? ಸರಿಯಾಗಿ ನೆನಪಿಲ್ಲ. ಎಸ್, ಒಂದು ಹಳೇ ಬಿಲ್ಡಿಂಗ್, ಅದು ಸಿಟಿ ಆಚೆಗಡೆ ಇದೆ. ನಾನು ಮುಂಚೆ ಇದನ್ನು ನೋಡಿದ್ದೀನಿ. ವೆಲ್, ಗೋಡೆ ಮೇಲೆ ಆರಾಮಾಗಿ ಪೇಂಟ್ ಮಾಡ್ಬೋದು. ಇದು ಇಲ್ಲೇ ಇಟ್ಬಿಟ್ಟು ಬಂದ್ಬಿಡು. ಲಿನ್ ಮತ್ತೆ ಬರ್ಬೋದು. ನಿನಗೆ ನಂಬಿಕೆ ಇದೆಯಾ? ಆಕೆಯ ನಂಬಿಕೆ ನಾವು ಹೊಡಿಬಾರ್ದು. ತುಂಬಾ ಧನ್ಯವಾದಗಳು. ಇದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾವಿಲ್ಲಿಂದ ಹೊರಡ್ತೀವಿ. ತುಂಬ ಆಶ್ಚರ್ಯವಾಗಿದೆಯಲ್ಲ, ನಾವು ಬಿಟ್ಟೋಗಿರೋ ವಿಷಯಗಳೇ ಮುಂದಕ್ಕೆ ನಮ್ಮನ್ನು ಬದಲಾಯಿಸಿತು. ನೀವಿಬ್ರು ಹುಷಾರಾಗಿ ಹೋಗಿ ಬನ್ನಿ. ಖಂಡಿತ, ನಾವು ಸೇಫಾಗೇ ಇರ್ತೀವಿ.
ನೀನೇನು ಅನ್ಕೊತಿದ್ಯಾ? ಐ ಥಿಂಕ್ ಇದೆಲ್ಲ ಮುಗ್ದಾದ್ಮೇಲೆ ನೀನು ವೇಗಾಸ್ಗೆ ಹೋಗಿ ಆ್ಯಕ್ಟಿಂಗ್ ಮಾಡಬೇಕು. ತಮಾಷೆ ಮಾಡಬೇಡ. ಹಾಗೇನಿಲ್ಲ. ನಿನಗೆ ಹೆಂಗೆ ಆ ಮೀನ್ ಬಗ್ಗೆ ಗೊತ್ತು? ನನ್ನ ಕೈಲಿ ಆಗ್ತಲ್ಲ. ನಾನು ಮಾತಾಡ್ಲೂಬಾರ್ದಾ? ಗೊತ್ತಾಯ್ತು. ಸೊ ನಿನಗೆ ಲಿನ್ ಕಳ್ಳ ಅಥವಾ ಪೊಲೀಸ್ ಅಂತ ಗೊತ್ತಾ? ಎರಡೂ ಅವನೇ ಆಗಿದ್ರೆ, ಇವನು ಯಾರನ್ನಾದರೂ ಸಾಯಿಸಿದ್ನಾ ಅಥವಾ ಇವನ್ನೇ ಸಾಯಿಸ್ಬಿಟ್ಟು ಯಾರಾದರೂ ಓಡೋಗಿದ್ರೆ? ಇಲ್ಲ, ಅವನು ಎಲ್ಲೆಲ್ಲಿ ಹೋಗ್ತಾ ಇದ್ದಾನೋ ಬ್ಲಡ್ ಟ್ರಿನ್ನು ತೊಗೊಂಡು ಹೋಗ್ತಾ ಇದ್ದಾನೇನೋ. ಅವನ ಜೊತೆ ಇರೋ ಗ್ಯಾಂಗ್ಸ್ಟರ್ಸ್ಗಳು ಅವನ್ನ ತಪ್ಪಿಸ್ಕೊಳ್ಳೋಕೆ ಹೆಲ್ಪ್ ಮಾಡಿದರೆ ನಿನ್ನಂಥ ವ್ಯಕ್ತಿಗಳಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗ್ದಿರಾ ತಡೆದಿರ್ಬೋದು. ಸೊ ಇದ್ರ ಮಧ್ಯೆ ಆ ಝೋ ಕ್ಲಿನಿಕ್ಗೆ ಏನು ಸಂಬಂಧ? ಅದನ್ನೇ ಇವಾಗ ಹೋಗಿ ಕಂಡುಹಿಡಿಬೇಕು. ಬಾ. ಚಾಂಡ್ಲರ್, ಏನಾಯ್ತು? ಚಾಂಡ್ಲರ್, ಹೆಲ್ಪ್! ಯಾರಾದ್ರೂ ಬನ್ನಿ. ಚಾಂಡ್ಲರ್, ಬೇಗ ಬನ್ನಿ, ಬೇಗ! ಚಾಂಡ್ಲರ್, ಏನಾಯ್ತು? ಇಲ್ಲಿ ನೋಡು, ಸಮಯ ಮೀರೋಗಿದೆ. ಅಡ್ಮಿಷನ್ ಮಾಡಿಸ್ಲೇಬೇಕಾ ಏನು? ನಿಜವಾಗ್ಲೂ ಅವ್ರ ಕಂಡೀಷನ್ ತುಂಬಾ ಕೆಟ್ಟದಾಗಿದೆ. ಆದ್ರೆ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್ ಅವ್ರನ್ನ ಕರೆಕ್ಟಾಗಿ ನೋಡ್ಕೋತಾರೆ ತಾನೆ? ಖಂಡಿತವಾಗ್ಲೂ. ಹೌದು, ಈ ಹಾಸ್ಪಿಟ್ಲ್ ಎಷ್ಟು ವರ್ಷದಿಂದ ಇದೆ? ತುಂಬಾ ವರ್ಷದಿಂದ. ಇದು ತುಂಬಾ ಫೇಮಸ್ ಹಾಸ್ಪಿಟಲ್. ನಿಮಗೆ ಗೊತ್ತಿಲ್ವಾ? ಹೌದು, ನಿಮ್ಮ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ? ಎಲ್ಲ ಒಳ್ಳೆ ಡಾಕ್ಟರ್ಸ್ ತಾನೆ? ಎಲ್ಲ ಒಳ್ಳೆ ಡಾಕ್ಟರ್ಸೇ. ನೀವ್ಯಾಕೆ ಆ ಥರ ಕೇಳ್ತಿದ್ದೀರಾ? ಇಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಇಲ್ಲಿ ಡಾಕ್ಟರ್ಸ್ ಎಲ್ಲ ಒಳ್ಳೆ ಟ್ರೀಟ್ಮೆಂಟೇ ಕೊಡ್ತಾರೆ. ನಿಜವಾಗ್ಲೂ ನಿಮ್ಮ ಫ್ರೆಂಡನ್ನ ಕಾಪಾಡ್ತಾರೆ. ಕೇಳಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಓ ಡಾಕ್ಟರ್, ಇವಾಗ ಹೇಗಿದ್ದಾರೆ? ತೊಂದರೆ ಏನಿಲ್ಲ, ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ರು ಅಷ್ಟೇ. ಸ್ಟ್ರೆಸ್ ಆಗಿದ್ದಾರೆ. ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗ್ತಾರೆ. ಅವರು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸಾಕು, ಎಲ್ಲ ಸರಿ ಹೋಗ್ತಾರೆ. ಬೇರೆ ತೊಂದರೆ ಏನಿಲ್ಲ. ಓ ಹೌದಾ? ಥ್ಯಾಂಕ್ ಯು ಡಾಕ್ಟರ್. ಸ್ವಲ್ಪ ಹುಷಾರಾಗಿರಿ. ಖಂಡಿತವಾಗ್ಲೂ ನಮ್ಮ ಇನ್ಶೂರೆನ್ಸ್ ಕಂಪನಿ ನಿಮ್ಮ ಬಿಲ್ಲೆಲ್ಲ ಪೇ ಮಾಡತ್ತೆ. ದಟ್ಸ್ ಓಕೆ, ಪರವಾಗಿಲ್ಲ. ನಮ್ಮ ಹಾಸ್ಪಿಟಲು ಅಷ್ಟೊಂದು ಚಾರ್ಜ್ ಮಾಡಲ್ಲ ಯಾರಿಗೂ. ನಿಮ್ಮ ಓನರ್ಗೆ ತುಂಬಾ ವಿಶಾಲ ಹೃದಯ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ಒಂದಷ್ಟು ಬಡವ್ರಿಗೆ ನಾವೇ ಸ್ವಂತವಾಗಿ ಮೆಡಿಸಿನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಂತವಾಗಿ ಸಹಾಯ ಮಾಡೋಣ ಅಂತ ಇದ್ದೀವಿ. ಒಳ್ಳೆ ಇನ್ವೆಸ್ಟ್ಮೆಂಟ್. ಮೇಡಮ್, ನೀವಾ? ಗುಡ್ ಮಾರ್ನಿಂಗ್. ನಿಮ್ಮ ಕೆಲಸ ನೋಡ್ಕೊಳ್ಳಿ. ಮಿಸ್ ಜಾವ್, ನನಗೆ ತುಂಬ ಸಹಾಯ ಮಾಡಿದ್ರ. ಥ್ಯಾಂಕ್ಸ್ ಹೇಳಬೇಕು ನಿಮಗೆ. ಓ, ಇದೇನಷ್ಟು ದೊಡ್ಡ ಕೆಲಸ ಅಲ್ಲ ಮಿಸ್ಟರ್ ಚಾಂಡ್ಲರ್. ಈ ಜಾಗ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮಿಸ್ಟರ್ ಚಾಂಡ್ಲರ್. ಈ ಜಾವ್ ಕ್ಲಿನಿಕ್ಕು ಜನರಿಗೆ ಮತ್ತೆ ಸಮಾಜಕ್ಕೆ ಸೇವೆ ಮಾಡಕ್ಕೆ ಅಂತಾನೆ ಇದೆ. ಇದೇ ಖುಷಿ. ಅದೇನಂದ್ರೆ ನನಗೆ ಈಗ ನೆನಪಾಯ್ತು, ನಾನು ಇಲ್ಲೇ ಇದ್ದಿದ್ದೊಬ್ಬ ಪೇಷಂಟ್ನ ಮೀಟ್ ಮಾಡಿದ್ದೀನಿ. ನಿಜವಾಗ್ಲೂ? ಹೌದು, ಅವ್ರ ಹೆಸರು ಲಿನ್ ಹ್ಯಾಬಿನ್. ನಿಮಗೆ ನೆನಪಿದೆಯಾ? ಇಲ್ಲ, ನಂಗೆ ಗೊತ್ತಿಲ್ಲ. ಆದ್ರೂ ಕ್ಲಿನಿಕ್ಗೆ ತುಂಬಾ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಂಗೆ ಗೊತ್ತಿಲ್ಲ. ಇಲ್ಲಿ ಕ್ಲೈಂಟ್ಸ್ ಇನ್ಫಾರ್ಮೇಶನ್ ಎಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ನೀವೀಗ ಹುಷಾರಾಗಿದ್ದೀರಾ ಮಿಸ್ಟರ್ ಚಾಂಡ್ಲರ್? ಖಂಡಿತವಾಗ್ಲೂ ನಂಗೀಗ 100 ಆನೆ ಬಲ ಬಂದಂಗಿದೆ. ಮಿಸ್ ಜಾವ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ವೆಲ್, ಇದೊಂಥರ ಒಂದು ಕೈಲೇ ಚಪ್ಪಾಳೆ ಹೊಡೆದಂಗಿತ್ತು. ಹೌದು, ಇದು ಯಾವ ಥರ ಸರ್ಜರಿ? ನೋಡು, ಇವಾಗ ಅದೆಲ್ಲ ಹೇಳೋಕ್ಕಾಗಲ್ಲ. ಗೊತ್ತಾಯ್ತು. ಸರಿ, ನಾವೆಲ್ಲೋಗ್ತಿದ್ದೀವಿ ಈಗ? ಬಾಸ್ ಚೇನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೆ ಇಷ್ಟು ದೂರ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ? ನನ್ನ ಕ್ಷಮಿಸ್ಬಿಡಿ. ಸಾರಿ ಕೇಳೋದ್ರಲ್ಲೇ ಕೆಲಸ ಮುಗಿಸ್ಬೇಡ. ಅದು ನಮಗೆ ಬಿಡಿ. ಹೌದು, ನೀನೇ ನೋಡ್ಕೋಬೇಕು. ಅವನ್ ಬಾಯಿ ಮುಚ್ಚಿಲ್ಲ ಅಂದ್ರೆ ನಾನು ನಿನ್ ಬಾಯಿನ ಮುಚ್ಚಿಸ್ಬೇಕಾಗತ್ತೆ. ಸರಿ.
ಇದೇ ಜಾಗನಾ ನಿನಗೆ ಗೊತ್ತಾ? ಹೌದು, ಇದೇ ಜಾಗ. ಆರಾಮಾಗಿದೆಯಾ ತಾನೇ? ಆರಾಮಾಗಿದ್ದೀನಿ. ಬಾಸ್ ಚಾನ್, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದೀರಾ? ಹೋಗ, ನಿನ್ನ ಬಿಡಲ್ಲ. ನೋಡು, ಈ ಥರ ಸ್ಟೆಂಟ್ ಮಾಡೋಕ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದು ನಿಂಗೆ. ನಿನ್ನ ಕೈಲಿ ಈ ಥರ ಎಲ್ಲ ಎಗರಕ್ಕಾಗಲ್ಲ. ಆದರೆ ಅವನು ಎಗರದ. ನನಗೆ ಗೊತ್ತು, ಅದೇ ನನ್ನ ತಲೆ ಕೆಡಿಸ್ತಾ ಇರೋದು. ಏನಾಗ್ತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ದಿಢೀರಂತ ಹೋದರೆ ಅಲ್ಲೊಂದು ಹೆಣ ಬಿದ್ದಿದೆ. ವಿಷಯ ಕೈ ಮೀರಿ ಹೋಗ್ತಿದೆ. ನಾವು ಯಾವುದೋ ಒಂದು ದೊಡ್ಡ ತೊಂದರೆ ಸಿಗಾಕೊಂಡಿದ್ದೀವಿ ಅನಿಸ್ತಿದೆ. ಯಾರ ಅವನ ಕರೆಕ್ಟಾಗಿ ಏನು ಅಂತ ಹೇಳಕ್ಕೆ ರೆಡಿ ಇಲ್ಲ. ಹೇಳಿ, ವಿಸ್ಕಿಯಲ್ಲಿದೆ? ಎವ್ರಿಥಿಂಗ್ ಓಕೆ? ಏನಿಲ್ಲ, ನಮ್ಮಮ್ಮ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೆ. ನಿನಗೂ ನಂತರ ಕುಡಿಬೇಕು ಅನ್ನಿಸ್ತಾ ಇದೆಯಾ? ನಿಂಗಿಂತ 2ರಷ್ಟು. ಸರಿ, ಏನಿದೆ ಅಂತ ನೋಡ್ತೀನಿ ತಡಿ. ಬರೀ ನೀರು ಮಾತ್ರ ಇದ್ರೆ ನೀನೇ ಕುಡ್ಕೋ. ಡಿಫ್ರೆಂಟ್ ಆಗಿದೆಯಲ್ಲ. ಏನದು? ಫಿಶ್ ಟ್ಯಾಂಕ್. ಫಿಶ್ ಟ್ಯಾಂಕಲ್ಲಿರೋ ವಾಟರ್ ಲೆವೆಲ್ನ ಸ್ವಲ್ಪ ನೋಡು. ಬೆಳಿಗ್ಗೆ ತಾನೇ ಫಿಲ್ ಮಾಡಿದ್ದೆ. ಈಗ ಒಂದು ಲೈನ್ಗಿಂತ 1 ಇಂಚು ಜಾಸ್ತಿನೇ ಇದೆ ನೋಡು. ಆಮೇಲೆ ಮಳೆ ಬಂದರೆ ಒಳಗೆ ನೀರು ಬರಲ್ಲ. ಸೊ ಯಾರೋ ಇಲ್ಲಿ ಬಂದಿರಬೇಕು. ಏನೋ ಇಟ್ಬಿಟ್ಟು ಹೋಗಿರೋ ಥರ ಇದೆ. ಇವತ್ತು ಈ ಬಿಲ್ಡಿಂಗ್ ಬಿದ್ದೋಗ್ಲಿ ಅಂತ ಯಾರೋ ಬಯಸಿದ್ದಾರೆ. ನಾವು ಅದಕ್ಕೆ ತಗ್ಲಾಕೋತೀವಿ ಅನ್ಕೊಂಡಿದ್ದಾರೆ. ನೀನು ಆಸೆ ಪಟ್ಟಂಗೆ ಆಗ್ತಾ ಇದೆಯಲ್ಲ. ಇದೆಲ್ಲ ಏನಾಗ್ತಾ ಇದೆ? ಇಲ್ಲಿ ಏನು ನಡೀತಾ ಇದೆ? ನಂಗನ್ಸತ್ತೆ ಇದೇ ಸರಿಯಾದ ಸಮಯ ಅಂತ.
ನಿಮ್ಮ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಯಾರೂ ನಂಬಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಾ ನಿಮಗೆ? ಮೊದಲು ಹೇಳು. ನಾನು ಸ್ಟೇಟ್ಸಲ್ಲಿ ಏನು ಮಾಡ್ತಿದ್ದೆ ಅಂತ ಗೊತ್ತಾ ನಿಮಗೆ? ನಾನು ಆರ್ಮಿಲಿದ್ದೆ. ನನ್ನ ಪಾಡಕ್ಕೆ ನಾನು ಸುತ್ತಾ ಇದ್ದೆ, ಬರಿತಾ ಇದ್ದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಆಚೆ ಬಂದ್ಬಿಟ್ಟೆ. ಒಂದು ಒಳ್ಳೆ ಸೇಫ್ ಆದ ಜಾಬಿಗೆ ಸೇರಿಕೊಂಡೆ, ಒಳ್ಳೆ ಮನೆ ತೊಗೊಂಡೆ. ಜೀವನ ತುಂಬ ಚೆನ್ನಾಗಿತ್ತು. ಒಂದಿನ ನಾನು ವರ್ಷದ ಇನ್ಶೂರೆನ್ಸ್ ಚೆಕಪ್ಗೋಸ್ಕರ ಹೋಗಿದ್ದೆ. ಆವಾಗ ಏನಾಯ್ತು ಗೊತ್ತಾ? ಇರೋದ್ರಲ್ಲಿ ತುಂಬ ಮೋಸವಾದ ರಿಸಲ್ಟ್ ನನಗೆ ಸಿಕ್ತು. ಮಿಸ್ಟರ್ ಚಾಂಡ್ಲರ್, ನಿಮಗೆ ಕಂಜಂಟಲ್ ಹಾರ್ಟ್ ಡಿಸಾರ್ಡರ್ ಇದೆ ಅಂತ ಹೇಳಿದ್ರು. ಇದರಲ್ಲಿ ಮುಖ್ಯವಾದ ವಿಷಯ ಏನಂದರೆ ಮಿಸ್ಟರ್ ಚಾಂಡ್ಲರ್, ನಿಮ್ಮ ಟಿಶ್ಯೂ ಟೈಪ್ ತುಂಬ ರೇರು. ನಿಮಗೆ ಡೋನರ್ ಸಿಗೋದು ತುಂಬ ಕಷ್ಟ. 100ರಲ್ಲಿ ಒಬ್ಬರಿಗೆ ಈ ಥರ ಡೋನರ್ ಸಿಗೋದು. ನೀವು ಮುಂದಕ್ಕೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಂತ ಅಂದರು. ಕೇಳೋಕ್ಕೆ ಕಾಮಿಡಿ ಆಗಿದೆಯಲ್ಲ? ಅವ್ರು ನನಗೆ 2 ಆಪ್ಷನ್ಸ್ ಕೊಟ್ಟರು. ನಾನು ಸಾಯೋವರೆಗೂ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಬೇಕು, ಅಥವಾ ಇಲ್ಲ ಹಾರ್ಟ್ ರೀಪ್ಲೇಸ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೀನು ಬ್ಲ್ಯಾಕ್ ಮಾರ್ಕೆಟ್ಗೆ ಹೋದ. ಯು ಆರ್ ರೈಟ್. ಒಂದು ಟಿಕೆಟ್ ತೊಗೊಂಡೆ, ನನ್ನ ಪಾಡಿಗೆ ನಾನು ಅಲ್ಲಿಗೆ ಬಂದ್ಬಿಟ್ಟೆ. ಒಂದೊಳ್ಳೆ ಪ್ರೈವೇಟ್ ಕ್ಲಿನಿಕ್, ಇವತ್ತು ನೋಡಿದ್ವಲ್ಲ ಆ ಥರ. ಆದರೆ ಅದು ನ್ಯೂಯಾರ್ಕಲ್ಲಿತ್ತು. ದುಡ್ಡು ಕೊಟ್ಟರೆ ಅಲ್ಲಿ ಸತ್ತೋಗಿರೋನು ಬದುಕಿಸ್ತಾರೆ. ಆಪರೇಷನ್ ಥಿಯೇಟ್ರಿಂದ ಹೊಸ ವ್ಯಕ್ತಿಯಾಗಿ ಆಚೆ ಬಂದೆ. ಸೊ ಏನೆಲ್ಲ ಆಯಿತು? ಏನೂ ಸಮಸ್ಯೆ ಇಲ್ಲ. 2 ತಿಂಗಳಲ್ಲಿ ನಾನು ಎದ್ದು ನಿಂತ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಚೆನ್ನಾಗಿತ್ತು. ಆಗ ಒಂದು ಕನಸು ಬರೋಕ್ಕೆ ಶುರು ಆಯಿತು. ಎಚ್ಚರವಾಗಿದ್ದಾಗಲೂ ಆ ಕನಸು ಬರ್ತಿತ್ತು. ನಾನು ನೋಡದೇ ಇರೋ ಮನುಷ್ಯರು, ನಾನು ನೋಡದೇ ಇರೋ ಜಾಗ, 24 ಗಂಟೆ ನನ್ನ ತಲೆ ಒಳಗಡೆ ಮ್ಯೂಸಿಕ್ ವಿಡಿಯೋ ಓಡ್ದಂಗೆ ಇರುತ್ತೆ ಅದು. ಆದರೆ ಅದೆಲ್ಲ ಚೈನೀಸಲ್ಲಿ ಓಡ್ತಾ ಇರುತ್ತೆ. ಚೈನೀಸಾ? ಕೆಲವು ಸತಿ ನನ್ನ ಕೈಗಳು ಚೈನೀಸ್ ಸಿಂಬಲ್ನ ಬರೆಯುತ್ತೆ. ಅದು ನಾನು ಕನ್ನಡಿಲಿ ನೋಡ್ತಾ ಇರ್ತೀನಿ. ನನಗೆ ಕುಂಫು ಗೊತ್ತಾಗ್ತಿತ್ತು. ಇದೆಲ್ಲ ನಿನಗೆ ಇಲ್ಲಿ ಬರಕ್ಕೆ ಹೇಳ್ತು ಅಲ್ವಾ? ಫೋಟೋಲಿರೋ ಆ ಮನುಷ್ಯನ ಹುಡುಕಕ್ಕೆ. ನಂಗೆ ಕನಸು ಗೊತ್ತಾಗ್ತಿದೆ ಅವನು ಯಾರು ಅಂತ. ಐ ಆಮ್ ಹ್ಯಾವಿಂಗ್ ಎ ವಿಷನ್. ಅಷ್ಟೇನಾ? ನಾನು ಕೇಳಬೇಕು ಅಂತಿರೋದು ಖಂಡಿತವಾಗ್ಲೂ ಇದಂತೂ ಅಲ್ಲ. ನಾನೊಬ್ಬ ಅಂಡರ್ ಕವರ್ ಕಾಪ್, ಚಾಂಡ್ಲರ್. ಮತ್ತೆ ಲಿನ್ ಹ್ಯಾಬಿನ್ ನನ್ನ ಜೊತೆ ಕೆಲಸ ಮಾಡ್ತಿದ್ದವನು. ನೀನು ಯಾವಾಗ ಕ್ಯಾಪ್ಟನ್ ಚೆನ್ನ ನೋಡಕ್ಕೆ ಬಂದಿಯೋ ಅವ್ರಿಗೆ ಅರ್ಥ ಆಗೋಯ್ತು. ನೀನು ಇನ್ವೆಸ್ಟಿಗೇಟ್ ಮಾಡ್ತಿದ್ದ ಅದೇ ಕ್ರೈಮ್ನ ಲಿನ್ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಿದ್ದ. ಇಲ್ಲ ಅಂದರೆ ಯಾರಿದ್ದಕ್ಕೆ ತಲೆ ಹಾಕ್ತಾ ಇದ್ರು? ಸೊ ಅದಕ್ಕೋಸ್ಕರನೇ ನಿಂಗೆ ನನ್ನ ಜೊತೆ ಸುತ್ತಕ್ಕೆ ಹೇಳಿದ್ರ ಅವರು? ಎಕ್ಸಾಕ್ಟ್ಲಿ. ಶೆಟ್. ಸರಿ, ಈಗ ಎಲ್ಲಿಗೆ ಹೋಗೋಣ? ಇವಾಗ ನಾವು ತುಂಬ ಹತ್ರಕ್ಕೆ ಬಂದಿದ್ದೀವಿ. ಅವನಿಗೇನು ಗೊತ್ತಿತ್ತು, ಅವನು ಯಾಕೆ ಸತ್ತ ಅಂತ ನಾವು ಕಂಡುಹಿಡಿಬೇಕಾಗಿದೆ. ಅದರಲ್ಲೂ ನಿನ್ನ ಫ್ರಾಡಲ್ಲ ಅಂತ ಗೊತ್ತಾಯಿತು. ಓಹ್, ಥ್ಯಾಂಕ್ಸ್ ಫಾರ್ ದಟ್. ಹುಚ್ಚ ಆಗಿರ್ಬೋದು, ಆದರೆ ಫ್ರಾಡ್ ಅಲ್ಲ. ಹುಚ್ಚನೇ, ಆದರೆ ಕಳ್ಳನ ಮಗ ಅಲ್ಲ. ಇವಾಗ ಈ ದಿನ ಮುಗಿಸೋದಕ್ಕೆ ಒಂದು ಒಳ್ಳೆ ಸುದ್ದಿ ಸಿಕ್ತು. ಶೋರ್, ವೈ ನಾಟ್?
ಓಕೆ, ಶೋ ಮಿ ಸಮಥಿಂಗ್. ಅವನು ಹೇಳಿದಾನೆ ಅಂತ ಹೇಳು. ಓ, ನೀನಾ? ಹೋಗೋ ಕಡೆ. ಸಾಯಿ ಸಾಯಿ ಮಗನೇ, ನೀನು ನಂಗೆ ಹೊಡಿತ್ಯಾ? ಕ್ಯಾರನ್, ಕ್ಯಾರನ್, ಅವನಿಗೆ ಪ್ರಜ್ಞೆ ಇಲ್ಲ. ಎಲ್ಲ ಮುಗೀತು, ಅವನ ಕತೆ ಮುಗೀತು. ಅವನ್ ಏನ್ ಹುಡುಕ್ತಿದ್ದ? ಕೇಳಕ್ಕಿದು ಹುಚ್ಚತನ ಅನ್ಸ್ಬೋದು, ಆದರೆ ಅವನಿಗೇನೋ ಗೊತ್ತಾಗಿದೆ. ಇಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅವನು ಹುಡ್ಕೊಂಡು ಬಂದಿರೋದು. ಅದು ಬಂದು ಇದನ್ನ ಇದೆ. ಏನದು? ನನಗೂ ಗೊತ್ತಿಲ್ಲ, ಮುಂದಕ್ಕೆ ನೋಡಬೇಕು. ಹೋಗಣ್ವಾ? ನಿನ್ನ ಮನೆಗ, ನನ್ನ ಮನೆಗ? ನಮ್ಮನೆಗೆ. ಲೆಟ್ಸ್ ಗೋ. ಕ್ಯಾರನ್, ನನಗೆ ಕಾಫಿ ಎಲ್ಲ ಮಾಡೋಕ್ ಬರಲ್ಲ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಸರಿ, ನಿನ್ನಂಥ ಒಳ್ಳೆ ಹುಡುಗಿ ಲಿನ್ ಹೇಬಿನ್ ಅಂತ ಹುಡುಗಂಗೆ ಹೇಗೆ ಫ್ರೆಂಡ್ ಆದ್ಲು? ಮೇ ಬಿ ನಾನು ಅಷ್ಟು ಒಳ್ಳೆಯವಳಲ್ಲ. ಹಂಗ? ನೀನು ಯಾವ ಟೈಪು? ಇಲ್ಲ, ಆದರೆ ಅವನು ಹಾಗಿದ್ದ. ಪ್ರತಿ ವಾರ ಹೂ ಕಳಿಸ್ತಿದ್ದ. ಅದು ಯಾರು ಕಳಿಸ್ತಿದ್ರು ಗೊತ್ತಾ? ಇದೇ ಮೊದಲನೇ ಸಲ ಅಲ್ಲ. ಯಾರಿಗೆ ಅಂತ ಗೊತ್ತಾ ನಿಂಗೆ? ಮೊದಲು ಯಾರು ಅಂತ ಗೊತ್ತಿರಲಿಲ್ಲ. ನಾವು ಫ್ರೆಂಡ್ಸ್ ಆದ್ವಿ, ಮತ್ತೆ ಫ್ರೆಂಡ್ಸ್ಗಿಂತನೂ ಹೆಚ್ಚಿದ್ವಿ. ಅದಾದ್ಮೇಲೆ ಅವ್ನು ಹೋಗ್ಬಿಟ್ನಾ? ನನಗನ್ಸೋ ಪ್ರಕಾರ ನಿನಗೆಲ್ಲ ಗೊತ್ತು ಅಲ್ವಾ? ಗೊತ್ತು. ಅದು ಮತ್ತೆ ಮತ್ತೆ ಕೇಳೋ ಇಳೆಯರಾಜ ಹಾಡು ಥರ ಓಡ್ತಾ ಇದೆ. ಅದರ ಅರ್ಥ ಏನು ಅಂತ ನಾನೀಗ ಕಂಡುಹಿಡಿಬೇಕು. ಯಾಕೆ ನೀನು ಅವನನ್ನು ಹುಡುಕ್ತಾ ಇದೆಯಾ? ನಂಗೆ ತುಂಬ ಸುಸ್ತಾಗಿದೆ. ರೆಸ್ಟ್ ಮಾಡು. ಯು ಆರ್ ಸೇಫ್ ಹಿಯರ್.
ಇವತ್ತು ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ದಿನ ಆದಮೇಲೆ ನಾನು ತುಂಬ ನೆಮ್ಮದಿಯಾಗಿ ಇಲ್ಲಿ ನಿದ್ದೆ ಮಾಡಿದೆ ಅನಿಸುತ್ತೆ. ಯೋ ವೆಲ್ಕಮ್. ನಾನಿಲ್ಲಿ ಬಂದಾಗ್ಲಿಂದ ಎಲ್ಲರ ಮನೇಲೂ ಕೌಚ್ ಮೇಲೆ ಮಲ್ಕೊತಾ ಇದ್ದೆ ನಾನು. ಸಾರಿ, ಆದರೆ ನಮ್ಮನೇಲಿ ಹಾಗಾಗ್ಲಿಲ್ಲ. ನಿಂಗೆ ತುಂಬ ಒಳ್ಳೆ ಮನಸ್ಸಿದೆ ಅನಿಸುತ್ತೆ. ಲೀ ಎಲ್ಲಿ? ಹಾಂ, ನಾನು ಕಾಲ್ ಮಾಡ್ತೀನಿ. ಸೊ ನಿಮ್ಮೆಲ್ಲ ಜವಾಬ್ದಾರಿ ಅವ್ರಿಗೆ ಬಿಟ್ಕೊಟ್ಟು ನೀವಿಲ್ಲಿಂದ ಹೊರಡ್ತೀರಲ್ಲ? ನಾನು ಸರಿಯಾದ ಕೆಲಸ ಮಾಡಿ ಖಂಡಿತವಾಗ್ಲೂ ವಾಪಸ್ ಬರ್ತೀನಿ. ನಿನಗೆ ಮತ್ತೆ ಲೀಗೆ ಎಲ್ಲ ಉತ್ತರ ಸಿಗುತ್ತೆ ಅಂತ ನಿನಗೆ ನಂಬಿಕೆ ಇದೆಯಾ? ನಾವು ತುಂಬ ಹತ್ತಿರದಲ್ಲಿದ್ದೀವಿ. ಚಾಂಡ್ಲರ್, ನಿನಗೆ ಬೇಕಾಗಿದ್ದೆಲ್ಲ ಸಿಗ್ಲಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ. ಔಚ್! ನಿಮ್ಗೇನಾಗಿಲ್ಲ ತಾನೆ? ಫ್ಲವರ್ ಶಾಪ್ಗಿಂತ ಬೆಟರ್ ಇದೆ. ಹಾಂ, ನೋಡಿದೆ. ಸ್ವಲ್ಪ ರಿನೋವೇಷನ್ ಮಾಡಿಸ್ಬೇಕು ನಿಮ್ಮ ಶಾಪ್ನ. ಹಾಂ, ಕ್ಷಮಿಸಿ, ನಿಮ್ಮ ಶಾಪ್ಗೆ ಇನ್ಶೂರೆನ್ಸ್ ಇದೆ ಅಲ್ವಾ? ಹೇ ಚಾಂಡ್ಲರ್, ನಿನಗೋಸ್ಕರ ಬಟ್ಟೆ ತಗೊಂಡು ಬಂದಿದ್ದೀನಿ. ನಿಜವಾಗ್ಲೂ ನೀವು ಒಂದಿನ ಒಳ್ಳೆ ಹೆಂಡತಿ ಆಗ್ತೀರಾ. ನೀನು ಹುಡುಕ್ತಾ ಇದ್ದಿದ್ದು ಸಿಕ್ತಾ? ಕಂಡಿಡಿದೆ. ಏನದು? ಇದು ರತ್ನಗಿರಿ ರಹಸ್ಯ ಒಡೆಯೋ ಬೀಗ. ಬಾ ಹುಡ್ಕೋಣ. ಸರಿ, ಇದನ್ನ ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀವಿ? ಕ್ಯಾಪ್ಟನ್ ಟ್ಯಾನ್, ಇದನ್ನ ಪೊಲೀಸ್ ಲ್ಯಾಬಲ್ಲಿ ಯೂಸ್ ಮಾಡಕ್ಕೆ ಬಿಡ್ತಾರಾ? ಮೇ ಬಿ. ನನ್ನ ಹತ್ರ ಇನ್ನೊಂದು ದಾರಿ ಇದೆ. ಏನದು? ನನ್ನ ಅಂಕಲ್ ಲೋ ತುಂಬ ಶ್ರೀಮಂತರು. ಅವ್ರ ಹತ್ರ ಒಂದು ಕಂಪ್ನಿ ಮೆಡಿಕಲ್ ರಿಸರ್ಚ್ ಮಾಡುತ್ತೆ. ನಮಗೂ ಅದೇ ಬೇಕಾಗಿರೋದು. ನಾನು ಹಿಂಗೆ ಮೊದಲೇ ಹೇಳ್ತಾ ಇದ್ದೀನಿ, ಅವರೊಂದು ಸ್ವಲ್ಪ ವಿಚಿತ್ರ. ನೋಡು, ನಾನು ಬ್ರೂಕ್ಲಿನ್ನಿಂದ ಬಂದಿರೋದು. ನಾನು ಈ ಥರ ವ್ಯಕ್ತಿಗಳನ್ನ ಹ್ಯಾಂಡಲ್ ಮಾಡ್ತೀನಿ. ತಗೊಳ್ಳಿ. ಸೊ ನೀನು ಆರ್ಮ್ ರೆಸ್ಲರ್ ಅಲ್ವಾ? ಏನ್ ಅಂಕಲ್ ಇದು? ಗೆಸ್ಟ್ನ ಕರ್ಕೊಂಬಂದ್ರೆ ಈ ತರ ಮಾಡದ? ಚಿಚಿ, ಬೇಡ ಅಂಕಲ್, ಬಿಡಿ. ಏನಿದು? ನಾವಿಬ್ರು ಆಡ್ತಾ ಇದ್ರೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಹೌದು, ಯಾರಿವರು? ಇವತ್ತಿನವರೆಗೂ ನಾನು ನೋಡೇ ಇಲ್ವಲ್ಲ. ಅದು ಸರಿ, ನಿಂಗೆ ಕುಂಫು ಬರುತ್ತಾ? ಸರ್ ಕರೆದ್ರಾ? ನೋಡಿ, ಹೇಳಿದ್ದನ್ನು ಕರೆಕ್ಟಾಗಿ ಮಾಡಬೇಕು. ಸರ್, ನೀವು ಕೊಟ್ಟಿದ್ದ ವಸ್ತು ತೊಗೊಂಡಾಯ್ತು. ಅದೊಂದು ಪೆನ್ ಡ್ರೈವ್, ಅದನ್ನು ಟಿ ವಿಲಿ ಹಾಕ್ಬಿಟ್ಟು ಇವಾಗ ನೋಡೋಣ ಸರ್, ಏನಂತೀರಾ? ಏನು ಹೇಳ್ತಿದ್ಯಾ? ಓಹೋ, ಪೆನ್ ಡ್ರೈವಾ? ಸರಿ, ಅದನ್ನ ಹಾಕು, ಏನಿದೆ ಅಂತ ನೋಡೋಣ. ಸರಿ ಸರ್, ಇದರಲ್ಲಿ ಏನು ಫೈಲ್ಸ್ ಇದೆ ಅಂತ ನಾವು ನೋಡೋಣ ಇವಾಗ. ಸರಿ, ಹುಷಾರು. ಹಾಂ ಸರಿ ಸರಿ. ಇಲ್ಲಿರೋದ್ರಲ್ಲಿ ಏನು ವಿಶೇಷ? ಇದೊಂದು ಮೆಡಿಕಲ್ DNA ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಏನಾಯ್ತು? ಒಂದು ಮನುಷ್ಯನ ಟಿಶ್ಯೂನ ಮ್ಯಾಚ್ ಮಾಡಿಕೊಂಡು ಅವ್ನ DNA ಚೇಂಜ್ ಮಾಡ್ಬೋದು. ಒಬ್ಬನಿಗಿರೋ ಬುದ್ಧಿವಂತೆನ ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಏನೇನು ಬುದ್ಧಿವಂತಿಕೆ ಇದೆಯೋ ಅದನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡ್ಬೋದು. ಅದನ್ನ ಮಾಡ್ತಾ ಇರೋದು ಈ ರಿಸರ್ಚ್ ಏನೇ. ಥ್ಯಾಂಕ್ ಯು. ಓಕೆ ಸರ್. ಓ ಮೈ ಗಾಡ್, ಟ್ರಾನ್ಸ್ಪ್ಲಾಂಟ್ ಮಾಡೋದು ಒಂದು ಜೀವನ ಕಾಪಾಡೋದಿಕ್ಕೆ. ಆದರೆ ಅವರು ಈ ಥರ ಇಲ್ಲೀಗಲ್ ಕೆಲಸ ಮಾಡ್ತಿದ್ದಾರೆ. ಇದು ಮನುಷ್ಯನಿಗೆ ತುಂಬ ಆಪತ್ತಾಗುತ್ತೆ. ತುಂಬ ದೊಡ್ಡ ಕೆಟ್ಟ ವಿಚಾರನೇ. ನಿನಗೇನೇ ಬೇಕಾದರೂ ನನ್ನ ಹತ್ರ ಬಾ, ನಾನು ನೋಡ್ಕೋತೀನಿ. ನೀವಿರ್ಬೇಕಾದ್ರೆ ನಾನೇ ಅಂಕಲ್ ಯೋಚನೆ ಮಾಡಲಿ. ಆದರೂ ಇದು ತುಂಬ ದೊಡ್ಡ ಸಮಸ್ಯೆ. ನೀನಿವಾಗ ತುಂಬ ಹುಷಾರಾಗಿರ್ಬೇಕು. ನಿನಗೆ ಸಪೋರ್ಟ್ ಆಗಿ ನಾನು ಇರ್ತೀನಿ. ನಾವೇನು ಹುಡ್ಕೊಂಬಂದ್ವೋ ಅದನ್ನು ಕಂಡಿಡಿದ್ವಾ? ಹೌದು, ಬಾ. ಹೋಗೋದರಲ್ಲ ನಿಂಗೆಲ್ಲ ಹೇಳ್ತೀನಿ. ಲೂಸಿಫೋ. ಹೇ ಮಿಸ್ಟರ್, ನಿಂಗೆ ಚೆನ್ನಾಗೇ ಕಂಫೋ ಬರುತ್ತಲ್ಲ? ಒಂಚೂರು ಬರುತ್ತೆ.
ಸ್ವಲ್ಪ ಗೊತ್ತಾ? ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಗುಡ್ ಲಕ್ ಗಾಯ್ಸ್. ಸರಿ, ಇದರ ಅರ್ಥ ಏನು? ಝಾ ಕ್ಲಿನಿಕ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಸೆಂಟರ್ ಅದು. ಇಲ್ಲಿಗಲಿ ಆರ್ಗನ್ಸ್ನ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಬಿಸ್ನೆಸ್ನ ಅವರೇ ಶುರು ಮಾಡಿರೋದು. ಚಾನ್ ಸ್ಟ್ರೀಟಲ್ಲಿರೋ ಗ್ಯಾಂಗ್ಸ್ಟರ್ಸ್ನ ಹಿಡ್ಕೊಂಡು ಡ್ರಗ್ಸ್ನೂ ಸಪ್ಲೈ ಮಾಡ್ತಾನೆ. ಈ ಊರಲ್ಲಿ ಮಿಸ್ ಆಗಿರೋರ್ಗೂ ಈ ಕೇಸ್ಗೂ ಏನೋ ಸಂಬಂಧ ಇದೆ ಅಂತ ನಂಗನ್ಸುತ್ತೆ. ಲಿನ್ ಹೈ ಬಂದು ಸೇರಿಸಿ ಹೇಳ್ತಾ ಇದ್ದೀನಿ. ಹೇಗೋ ಲಿನ್ ಝೋ ಮತ್ತು ಚಾನ್ನ ಹತ್ರಕ್ಕೆ ಹೋಗಿದ್ದ, ಅದಕ್ಕೋಸ್ಕರನೇ ಈ ಕೀ ಅವನ ಹತ್ರ ಸಿಕ್ಕಿದೆ. ಆದರೆ ಈ ಕೀ ಏನಕ್ಕೆ? ಟ್ರಾನ್ಸ್ಪ್ಲಾಂಟ್ಗೆ ಇನ್ನೂ ಒಳ್ಳೆ ಬಿಸ್ನೆಸ್ ಆಗೋ ಕೀ. ಅವ್ರ ಬಿಸ್ನೆಸ್ಗೆ ಈ ಕೀನೇ ತುಂಬ ಇಂಪಾರ್ಟೆಂಟು. ಹಾಗಾದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಆರ್ಗನ್ ಸಿಗದಿರೋರ್ಗು ಇವರೇ ಅವ್ರಿಗೆ ಸಪ್ಲೈ ಮಾಡೋ ಪರಿಸ್ಥಿತಿ ಬರುತ್ತೆ ಅನ್ಸತ್ತೆ. ತುಂಬ ಒಳ್ಳೆ ಕಾರ್ಯ. ಈ ಕೇಸಲ್ಲಿ ನಾವೆಲ್ಲದನ್ನು ಸಾಲ್ವ್ ಮಾಡಿದ್ವಿ, ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು. ಯಾವುದು? ಝೋ ಅಥವಾ ಚಾನ್, ಲಿನ್ನ ಅವ್ರು ಸಾಯಿಸಿರ್ಬೋದು. ಹಾಂ, ಅದ್ರ ಬಗ್ಗೆ ನನಗೆ ಯಾಕೆ, ನನ್ನ ಯಾಕೆ ಇಷ್ಟು ದೂರದಿಂದ ಕರ್ಕೊಂಬಂದಿದ್ಯಾ? ನೀನು ಹೇಳಿದಾಗೆ ಚಾಂಡ್ಲರ್, ಈ ಕೀ ಎಷ್ಟೊಂದು ಪ್ರಶ್ನೆಗಳಿಗೆ ಮತ್ತು ಔಷಧಿಗಳಿಗೆ ಉತ್ತರ. ನೀನು ಹೇಳೋದು ಸರಿನೇ. ಇವಾಗ ನನ್ನ ಫೋನಲ್ಲಿ ಎಷ್ಟು ರೆಕಾರ್ಡ್ ಮಾಡಿದ್ದೀನೋ ಅಷ್ಟೇ ಸಾಕು. ಅದಿಡ್ಕೊಂಡ ಕೇಸ್ನ ಪ್ರೂವ್ ಮಾಡ್ಬೋದು. ಕ್ಯಾಪ್ಟನ್ ಚಾನ್ ಮತ್ತು ಅವನು ಹುಡುಗರು ಆಚೆ ಬರ್ತಾರೆ. ಆಮೇಲೆ ಇದನ್ನೆಲ್ಲ ಮುಂದೆ ಒರೆಸೋರು ಯಾರು? ನಾವ್ಯಾಕೆ ಪೊಲೀಸವ್ರನ್ನ ಈಗಲೇ ಕಳಿಸ್ಬಾರ್ದು? ಅಮೇರಿಕನ್ ಅಂತ ಪ್ರೂವ್ ಮಾಡಬೇಡ. ಇದು ನಮ್ಮ ನಾಡಿನ ಕಾನೂನು. ಬಿಕಾಸ್ ಆಫ್ ದಟ್ ನಾನು ಯಾವತ್ತೂ ಗನ್ ಕ್ಯಾರಿ ಮಾಡೋದೇ ಇಲ್ಲ. ನೀನು ಹೇಳೋದು ಸರಿನೇ ಇರ್ಬೋದು, ಆದರೆ ಈಗ ನಮ್ಮ ಕೈಯಲ್ಲಿ ಗನ್ ಇದ್ದಿರೋ ತುಂಬ ಸೇಫ್ಟಿ ಅನ್ಸುತ್ತೆ. ಲೀ, ಲೆಟ್ಸ್ ಗೋ. ವೆಲ್ಕಮ್. ನಿಮ್ಮ ಓನರ್ನ ನೋಡ್ಬೋದಾ? ಸಾರಿ, ಅವ್ರನ್ನ ನೋಡೋಕ್ಕಾಗಲ್ಲ. ಅವ್ರ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಮಿಸ್ ಜೋ ನಿಮ್ಮನ್ನು ಕರೀತಿದ್ದಾರೆ. ಕರೆದ್ರ? ನಮ್ಮ ಜೊತೆ ನೀವು ಬನ್ನಿ. ನಿನ್ನೆ ರಾತ್ರಿ ನಮ್ಮ ಕೊಳಿನ ಭೇಟಿ ಮಾಡಿರೋ ಹಾಗಿದೆ. ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ, ಆದರೆ ಇವತ್ತು ನಾಟಕ ಮಾಡೋದು ಬೇಡ. ಆರ್ಮಿನ ಇದ್ದೆ. ಆರ್ಮಿ ಯಾವಾಗಲೂ ನಿಮ್ಮನ್ನ ಮತ್ತೆ ವೆಲ್ಕಮ್ ಮಾಡ್ತಿದ್ದೀವಿ ಜೆಂಟಲ್ಮ್ಯಾನ್. ನನಗೆ ಸೇರ್ಬೇಕಾಗಿರೋ ಒಂದು ವಸ್ತುನ ಕೊಡಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅನ್ಸುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಮಿಸ್ ಝೋಹಾ. ಟರ್ಮ್ಸಾ? ಅದು ನನ್ನ ಹತ್ರನಾ? ಇದನ್ ಕೇಳೋ ಧೈರ್ಯ ನಿಮ್ಗಿಲ್ಲ ಅನ್ಸುತ್ತೆ ಮಿಸ್ಟರ್ ಲೀ. ನಿಮ್ಮ ಹತ್ರ 1000 ಹಾರ್ಟ್ಗಳಿರ್ಬೋದು, ಆದರೆ ನಿಮ್ಮಷ್ಟು ಕೋಲ್ಡ್ ಹಾರ್ಟೆಡ್ ಯಾವುದೂ ಇಲ್ಲ. ಇದೇನಾ ನೀವು ನಂಗೆ ತೋರಿಸ್ತಿರೋ ಮರ್ಯಾದೆ ಮಿಸ್ಟರ್ ಚಾಂಡ್ಲರ್? ನನ್ನ ಹತ್ರ ಹಾರ್ಟ್ ತಗೊಳ್ಳೋವಾಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಯಾವ ಪ್ರಶ್ನೆನೂ ಕೇಳಲಿಲ್ಲ. ಓಕೆ, ನೀವು ಅವತ್ತು ಮೆಡಿಕಲ್ ಟ್ರೀಟ್ಮೆಂಟಿಗೆ ಬಂದಾಗಲೇ ನೀವು ಯಾರು ಅಂತ ನಂಗೆ ಗೊತ್ತಿತ್ತು. ನೀವು ಯಾರು ಅಂತಲೂ ನಾನು ತಿಳ್ಕೊಂಡೆ. ಏನು ಹಾರ್ಟಾ? ಹೌದು, ನಿಮ್ಮ ಹಾರ್ಟೇ. ಅದು ಒಂದು ಏಷ್ಯನ್ದು. ಇಷ್ಟ ಇಲ್ಲದೆ ಒಬ್ಬ ಡೊನೇಟ್ ಮಾಡಿದ ಹಾರ್ಟೇ ಅದು. ಅವನೊಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್, ಲಿನ್ ಹೈಬಿನ್. ನನ್ನ ಕೀನ ಕತ್ಕೊಂಡು ಹೊಟ್ಟೋದ, ಎವಿಡೆನ್ಸ್ನೂ ಕತ್ಕೊಂಡು ಹೋಗೋಣ ಅಂತಿದ್ದ. ಅವನ ಸಾವು ನಿಮಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದೆ. ಅದು ನನಗೂ ಕೊಟ್ಟಿದೆ ಅಂತ ನಂಬ್ತೀನಿ. ಇವಾಗ ನೀವು ಇದ್ದೀರಾ, ಕೀನೂ ಇದೆ. ಹೌದು, ಅದ್ರ ಬಗ್ಗೆನೇ. ನಮಗಿವಾಗ ಗೊತ್ತಾಗಿದೆ ನೀವು ಯಾವ ಥರ ಬಿಸ್ನೆಸ್ನ ಓಡಿಸ್ತೀರಾ ಅಂತ. ಈಗ ಈ ಕೀಗೆ ಬೆಲೆ ಕಟ್ಟೋಣ, ಏನಂತೀರಾ? ಚಾನ್ಸೇ ಇಲ್ಲ. ಅಡ್ವಾಂಟೇಜ್ ತಗೊಳ್ಳೋರು ಮಾತ್ರನೇ ನೆಗೋಷಿಯೇಟ್ ಮಾಡ್ಬೋದು. ಇಲ್ಲಿ ಅಡ್ವಾಂಟೇಜ್ ನಂಗೆ ಮಾತ್ರ ಇರೋದು. ನಮ್ಮನ್ನು ಸಾಯಿಸಿದ್ರೆ ನಿನಗೆ ಯಾವತ್ತೂ ಕೀ ಸಿಗಲ್ಲ. ನಾನು ಯಾಕೆ ನಿಮ್ಮನ್ನೆಲ್ಲ ಸಾಯಿಸ್ಲಿ? ನಾನು ಇವನಿಗೆ ಟಾರ್ಚರ್ ಕೊಟ್ರೆ ನೀವು ನಂಗೆ ಕೀ ಕೊಡ್ತೀರಾ? ಈ ಇಬ್ರು ಮ್ಯಾಚೋಮ್ಯಾನ್ಗೆ ಬಾಂಡ್ ಆಗೋ ಟೈಮ್ ಆಲ್ರೆಡಿ ಕೊಟ್ಟಾಗಿದೆ. ಅದಕ್ಕೆ ಕಮಾಂಡರ್, ನನಗೆ ನನ್ನ ಹಾರ್ಟ್ ವಾಪಸ್ ಬೇಕು, ಅದು ಬಡ್ಡಿ ಸಮೇತ.
ಏನಿದು? ಈ ಜಾಗದಲ್ಲಿ ಅಲ್ವಾ ನೀನು ಅವನ್ನ ಸಾಯಿಸಿದ್ದು? ಇಲ್ಲಿ ತುಂಬಾ ಜನರ ರಕ್ತ ಸುರಿದಿದೆ ಮಿಸ್ಟರ್. ಆದ್ರೆ ಯಾರು 2 ಸಲ ಸತ್ತಿಲ್ಲ. ಈಗ ನಿನ್ ಕಥೆ ಮುಗೀತು ಜನರಲ್. ನನ್ನ ಅವಶ್ಯಕತೆ ಬೇಕು ಅನ್ನಿಸ್ತು ನಿನಗೆ. ಸರಿ, ಅವನ್ನೇನು ಮಾಡಿದೆ? ಎಲ್ಲರನ್ನು ಮುಚ್ಚಾಕ್ಬಿಟ್ಟೆ. ಕ್ಯಾಪ್ಟನ್ ಟ್ಯಾನ್ಗೆ ಫೋನ್ ಮಾಡೋ ಸಮಯ ಬಂದಿದೆ. ನನಗೂ ಅದೇ ಅನ್ಸುತ್ತೆ. You're welcome again. ಲೀ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್. ಮಿಸ್ಟರ್ ಚಾಂಡ್ಲರ್, ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಈಗ ನಿಮಗೆ ಡಾಕ್ಟರ್ ಅವಶ್ಯಕತೆ ಇದೆ. ಇಲ್ಲ, ಬೇಡ. ಜೀವನದಲ್ಲಿ ಎಲ್ಲ ಥರ ಮೆಡಿಸಿನು ತೊಗೊಂಡಾಯ್ತು ಅಂತ ಅನ್ಸುತ್ತೆ. ಓಕೆ, ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿದ್ದೆಲ್ಲರನ್ನ ಅರೆಸ್ಟ್ ಮಾಡಾಗಿದೆ. ಓಹ್, ನಾನೀಗ ಕುಡಿಬೇಕು. ಅದು ನಿಜವಾಗ್ಲೂ ಒಳ್ಳೆ ಐಡಿಯಾ. ನೀವು ನಿಜವಾಗ್ಲೂ ದೊಡ್ಡ ಯೋಧ.
ಎಷ್ಟೋ ಜನನ ಕಾಪಾಡಕ್ಕೋಸ್ಕರ ನಿಮ್ ಜೀವನನ ತ್ಯಾಗ ಮಾಡಿದೀರಾ. ಕೆಟ್ಟ ಕೆಲಸ ಮಾಡೋರಿಗೆ ಬುದ್ಧಿ ಕಲಿಸಿದ್ಯಾ. ಈಗ ಆರಾಮ್ ತಾನೆ? ಹೌದು, ಹೀಗಿರೋದೇ ಒಳ್ಳೇದು. ಅಟ್ಲೀಸ್ಟ್ ಅವ್ನು ಸತ್ತೋದ ಅಂತ ನನಗೆ ಗೊತ್ತಾಗಿದೆ. ಈಗಲೂ ಒಂದು ವಿಷಯ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಚಾಂಡ್ಲರ್. ನಿಮಗೆ ಇದ್ರ ಬಗ್ಗೆ ಎಲ್ಲ ಹೇಗೆ ಗೊತ್ತು? ನೀನ್ ಹೇಗಿಲ್ ಬಂದೆ? ಅವನ ಹೃದಯ ನನ್ನ ಹತ್ರ ಇದೆ. ಅವನ ನೆನಪುಗಳೇ ನನ್ನ ಇಲ್ಲಿ ಕರ್ಕೊಂಬಂದಿರೋದು. ನನ್ನ ಬಗ್ಗೆ ಏನು ನೆನ್ಪಾಯ್ತು ನಿಂಗೆ? ಅವನು ನಿನ್ನ ಪ್ರೀತಿಸ್ತಾನೆ. ನಂಗೆ ಗೊತ್ತು ಇದು ಸಾಕಾಗಲ್ಲ ಅಂತ. ಈ ಥರ ಜಗತ್ತಿನಲ್ಲಿ ನನಗಷ್ಟು ಸಿಕ್ಕಿದ್ದೇ ಹೆಚ್ಚು. ನೋಡಿದ್ರೆ ಒಂದು ಹೃದಯನ ಪಡೆದೆ, ಇನ್ನೊಂದು ಕಳ್ಕೊಂಡೆ. ಆ ಥರ ಏನಿಲ್ಲ. ಆ ಥರ ಏನೂ ಇಲ್ವಾ? ಸರಿ. ನಿನಗೆ ಗೊತ್ತಾ, ನನಗೆ ಯಾವಾಗಲೂ ನ್ಯೂಯಾರ್ಕ್ ಹೋಗ್ಬೇಕಂತ ಆಸೆ ಇತ್ತು. ಮೂವೀಸಲ್ಲಿರೋ ಹಾಗೆ ಇದೆಯಾ? ಟೊರೊಂಟೊಲ್ಲೂ ಹಾಗೆ ಇರುತ್ತೆ. ನಾನು ಟೊರೊಂಟೋಗೆ ಹೋಗಿದ್ದೀನಿ. ಹೌದು, ನೀನು ಟೊರೊಂಟೋಗೆ ಹೋಗಿದ್ದೀಯಾ? ಇಲ್ಲ, ಬರೀ ಸಿನಿಮಾ ನೋಡಿದ್ದೀನಿ. ಒನ್ 2 3 4 ಇನ್ನೊಂದು ಟೇಕ್ ಹಾಗೇ ಹೋಗ್ಬಿಡೋಣ. ಬರ್ಬೇಕಲ್ಲ? ಅದೇ ಅದೇ ಅದೇ. ಸರಿ, ನೋಡ್ಕೊಂಡು ಮಾಡಿ. ಓಕೆ, ರೆಡಿ? ಹಂಗೇನೆ ಕರೆಕ್ಟು. ಸ್ವಲ್ಪ ಹಿಂದೆ ಮೂವ್ ಮಾಡಿ. ಈ ಸೀರಿಗೆ ನೀವು ಕರೆಕ್ಟಾಗಿ ಆ್ಯಕ್ಟ್ ಮಾಡಬೇಕು. ಇಲ್ಲ, ಆ ಕಡೆ. ಬನ್ನಿ ಬನ್ನಿ ಬನ್ನಿ, ಮತ್ತೆ ಮತ್ತೆ ಒಂದು ಟೇಕ್ ಹೋಗೋಣ. ಒನ್ ಮೋರ್. ನೀನು ಒಂದು ಕೆಲ್ಸಕ್ಕೂ ಲಾಯಕ್ಕಿಲ್ಲ. ಮೊದಲು ಅವನ್ನ ಕಂಡಿಡಿರಿ. ಕ್ಯಾಮ್ರಾ ರನ್ನಿಂಗಲ್ಲೇ ಇರಲಿ. ಏನು ಓಕೆನಾ? ಹಂಗೇನೆ ಹಂಗೇನೆ ಕರೆಕ್ಟಾಗಿ ಇಡಿ. ರೈಟ್ ರೈಟ್ ಲೆಫ್ಟ್. ಹಂಗೇನೆ ಹಂಗೇನೆ. ಕಮಾನ್, ನೀವು ಮುಂದೆ ಬನ್ನಿ, ನೀವು ಮುಂದೆ ಬನ್ನಿ. ಮೇಡಮ್ ಕರೆಕ್ಟ್. ಸರ್, ಒಂದು ನಿಮಿಷ, ನಾನೇ ಟ್ರೈ ಮಾಡ್ತೀನಿ. ಶೂಟಿಂಗ್ ಇನ್ನೂ ಎಷ್ಟು ದಿನ ಇರುತ್ತೆ? ನಾವು ಮುಗಿಸಿದ್ರೆ ಹೋಗ್ಬೋದಲ್ವಾ? ನೆಕ್ಸ್ಟ್ ಶಾಟ್ ಯಾವಾಗ ತಗೊಂತಿದ್ದೀರಾ? ರೆಡಿ ರೆಡಿ ಟೇಕ್. ನೋಡ್ಕೊಂಡು 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 ಡೈಲಾಗ್ ಕರೆಕ್ಟಾಗಿ ಮಾತಾಡಿ ಸೀನ್ಗೆ ತಕ್ಕಂಗೆ ನಡಿಬೇಕು. ನೋಡ್ಕೊಂಡು ಕ್ಯಾಮ್ರಾ ಹುಷಾರಾಗಿಡೀರಿ. ನೋಡ್ಕೊಂಡು ಹುಷಾರು. ನಿಧಾನ ಹ್ಯಾಂಡಲ್ ಮಾಡಿ. ಓಕೆ, ನಿನ್ನ ನಿಂದೇನೆ ಬಾ. ಎಸ್, ಹಂಗೇನೆ. ಎಸ್ ಎಸ್, ನೋಡ್ಕೊಂಡು ಹುಷಾರು. ಈ ಎಮೋಷನ್ಸ್ ಈಗ ಬರಬೇಕಲ್ಲ, ಫಸ್ಟ್ ಈ ಥರ ಹ್ಯಾಂಡಲ್ ಮಾಡಿ. ಅದಾದ್ಮೇಲೆ ಕರೆಕ್ಟ್. ನೀವು ರೆಡಿಯಾಗಿರಿ. ಎಲ್ಲರೂ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಶಾರ್ಟ್ ಹಿಂಗೆ ಇರುತ್ತೆ, ಕರೆಕ್ಟಾಗಿ ಮಾಡಿ.
ನೋಡ್ಕೊಂಡು ಸುತ್ತಬೇಕು, ಸರಿನಾ? ಹಿಂಗೆ ನೋಡ್ಕೊಂಡು ಕರಿಬೇಕು. ಓಕೆ ಮಾಡೋಣ ಸರ್. ಆದರೆ ಅದು ಸ್ವಲ್ಪ ಕಷ್ಟವಾಗಿದೆ ಸರ್. ನೋಡಿ ಹೇಳಿದ್ದನ್ನು ಕರೆಕ್ಟಾಗಿ ಮಾಡಬೇಕು. ಸರಿ ನೋಡ್ಕೊಂಡು. ದಟ್ಸ್ ರೈಟ್. ಬೇಗ ಗಾಡಿ ತೆಗಿ Super ಸೂಪರ್ ಬಂತು. ಫಿಲಮ್ ಬಂದಿದೆ. ಸೂಪರ್ Nice. ಕಮಾನ್. ಸೂಪರ್ ಗಾಯ್ಸ್, ಆಲ್ ದ ಬೆಸ್ಟ್ ಗಾಯ್ಸ್. Great ಆಲ್ ದ job. ಬೆಸ್ಟ್.